ನಮಸ್ಕಾರ. ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ವ್ಯಕ್ತಿ ಬಹಳ ವಿಶೇಷ ಅಂತಾನೆ ಹೇಳಬಹುದು. ಯಾಕಂದ್ರೆ ಸರ್ಕಾರ ಅಂದಾಗ ಜನಸಾಮಾನ್ಯರ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ತರುತ್ತೆ. ಆದರೆ ಆ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪುವುದೇ ಇಲ್ಲ. ಆದರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಈ ಅತಿಥಿ ಒಂದು ಸೊಸೈಟಿಯ ಮೂಲಕ ಜನಸಾಮಾನ್ಯರಿಗೆ ಆ ಯೋಜನೆಗಳನ್ನು ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವೀರಭದ್ರಾಚಾರಿ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ಸರ್ಕಾರ ಮತ್ತು ಜನಸಾಮಾನ್ಯರು ಅಂದಾಗ ಜನಸಾಮಾನ್ಯರಿಗೆ ಎಷ್ಟೋ ಜನಕ್ಕೆ ಸರ್ಕಾರದ ಯೋಜನೆಗಳು ಯಾವ ರೀತಿ ಇರುತ್ತೆ, ಅದು ನಮ್ಮ ಅಭಿವೃದ್ಧಿಗೆ ಯಾವ ರೀತಿ ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ. ನೀವಿವತ್ತು ಸರ್ಕಾರ ಮತ್ತು ಜನಸಾಮಾನ್ಯರ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಸೊಸೈಟಿಯ ಮೂಲಕ. ಯಾಕೆ ಬಂತು ಈ ಯೋಚನೆ? ನಾವು ಈಗ ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ನಾವೊಂದು ಸಾಮಾನ್ಯ ವರ್ಗದ ಕುಟುಂಬದಿಂದ ಅಲ್ಲಿಂದ ಬಂದ ಮೇಲೆ ನಾವು ಇದೇ ಥರದ್ದು 10 ಹಲವಾರು ಯೋಜನೆ ಯಾವುದೇ ಸರ್ಕಾರ ಬರಲಿ, ಸರ್ಕಾರ ಇದೆ ಅಂತಿಲ್ಲ, ಪ್ರತಿಯೊಂದು ಸರ್ಕಾರಕ್ಕೂ ಒಂದು ಜನಸಾಮಾನ್ಯರಿಗೆ ಮಾಡಲೇಬೇಕು ಅಂತ ಒಂದು ರೂಲ್ಸ್ ಇರ್ತದೆ. ಅದರಲ್ಲಿ ಅವರು ಮಿನಿಮಮ್ ಪಾಯಿಂಟ್ಸ್ನ ಕೊಡ್ತಾರೆ. ಅದು ಮಿನಿಮಮ್ ಅಮೌಂಟ್ನ ಅವರು ರಿಸರ್ವ್ ಮಾಡಿರ್ತಾರೆ. ಅಮೌಂಟ್ನ ಅದನ್ನು ಎಲ್ಲರೂ ತೊಗೊಳಕ್ಕಾಗಲ್ಲ. ಯಾಕೆ ಅಂದರೆ ಅದರಲ್ಲಿ ಅವ್ರ ಅಪ್ಲಿಕೇಶನ್ ಹಾಕೋದಾಗಲಿ, ಕೆಲವರಿಗೆ ಕ್ರೆಡಿಟ್ ಸ್ಕೋರ್ ಬರಲ್ಲ, ಕೆಲವರಿಗೆ ಅಕೌಂಟಿಂಗ್ ಇರಲ್ಲ, ಕೆಲವರು IT ಕಟ್ಟಿರಲ್ಲ. ಈ ಥರದ್ದೆಲ್ಲ ತುಂಬ ಬಡವರ ಕುಟುಂಬಗಳಿಗೆ ತಲುಪೋದಿಲ್ಲ. ಕುಶಲಕರ್ಮಿಗಳಿಗೆ ಇಷ್ಟು ಲಿಮಿಟ್ ಮಿನಿಮಮ್ 15,000 ರೂಪಾಯಿ, 20,000 ರೂಪಾಯಿ, ಈ ಥರ ಚಿಕ್ಕ ಅಮೌಂಟ್ ಅದು ಕೂಡ ಅವ್ರಿಗೆ ತಲುಪೋಕ್ಕಾಗೋದಿಲ್ಲ. ಸೊ ಅದನ್ನು ಅವ್ರಿಗೆ ನಮ್ಮದೇ ಆದ ಒಂದು ಸೊಸೈಟಿ ಮಾಡೋದ್ರಿಂದ ಏನಾಯಿತು ಅಂದರೆ, ಈಗ ಪ್ರತಿಯೊಬ್ಬರು ವರ್ಗದವರಿಗೆ ಮುಖ್ಯವಾಗಿ ಸಾಮಾನ್ಯ ವರ್ಗದವರಿಗೆ ಎಷ್ಟು ಪಾಲಿಸಿಗಳು ಬರ್ತಾ ಇದೆ ಅದನ್ನೆಲ್ಲ ನಮ್ಮದೇ ಸಪ್ರೇಟ್ ಒಂದು ಟೀಮ್ ಇದೆ, ಅನಲೈಸಿಂಗ್ ಟೀಮು. ಅವರು ಸರ್ಕಾರದ ಯಾವುದೇ ಯೋಜನೆ ಇರಲಿ ಫಸ್ಟ್ ಅದನ್ನು ಲಿಸ್ಟ್ ಔಟ್ ಮಾಡಿಕೊಂಡು ಅದರಲ್ಲಿ ಯಾವ ವರ್ಗದವರಿಗೆ ಏನೇನು ತಲುಪಿಸ್ಬೋದು, ಇದರಿಂದ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಇದನ್ನೆಲ್ಲ ನೋಡಿಕೊಂಡು ಆ ಲಿಸ್ಟ್ ಮಾಡ್ಕೊಂಡು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅದು ತಲುಪಿಸೋ ಯೋಜನೆನ ಮಾಡ್ತಾ ಇದ್ದೀವಿ ನಾವು. ಖಂಡಿತ. ಇದು ಯಾವ್ಯಾವ ಭಾಗಗಳಲ್ಲಿ ಮಾಡಬೇಕು ಅಂತಿದ್ರೆ, ಅಂದರೆ ಒಂದು ಮುಖ್ಯವಾದಂಥ ಒಂದು ಕಚೇರಿ ಅಥವಾ ಇದನ್ನು ಬ್ರಾಂಚಸ್ ಅಂತ ಏನಾದರೂ ಮಾಡಬೇಕು ಅಂತ ಪ್ಲಾನ್ಸ್ ಮಾಡ್ಕೊಂಡಿದ್ರೆ ಹೇಗೆ ಮಾಡಬೇಕು ಅಂತ? ಈಗ ಪ್ರಥಮವಾಗಿ ನಾವು ಸ್ಟಾರ್ಟ್ ಮಾಡಿರೋದು ಒಂದು ಮಾಗಡಿ ರೋಡ್ ಭರತ್ ನಗರದಲ್ಲಿ ಫಸ್ಟ್ ಬ್ರಾಂಚ್ ನಮ್ಮದು, ಶ್ರೀ ಸಾಯಿ ಪ್ಯಾರಡೈಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಸೊ ಅದನ್ನು ಬೆಂಗಳೂರಲ್ಲಿ 5 ಕಡೆ ಮಾಡಬೇಕಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಎಲ್ಲ ಕಡೆ ಒಂದೊಂದು ಬ್ರಾಂಚು ಮತ್ತು ಸೆಂಟ್ರಲ್ ಒಂದು ಬ್ರಾಂಚ್. ಸೊ ಅದೇ ಥರ ಕರ್ನಾಟಕದಲ್ಲಿ ಈಗ ತುಂಬ ಡಿಸ್ಟಿಕ್ಕಿಂದ ಈಗ ನಾವು ಆಲ್ಮೋಸ್ಟ್ 25 ವರ್ಷದಿಂದ ಅವರಿಗೆ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ತುಂಬ ಸಹಪಾಠಿಗಳು ನಮಗೆ ಈಗ 5 ವರ್ಷದಿಂದ ನಾವು ಮಾಡ್ತಾ ಇದು ಟೋಟಲ್ ಬ್ಯಾಂಕಿಂಗ್ ಸೆಕ್ಟರ್ ನೋಡಿಕೊಂಡು ಅವರೆಲ್ಲ ಇಂಟ್ರೆಸ್ಟ್ ಬಂದಿದೆ ಅವರಿಗೆ. ಅವರು ಟೋಟಲ್ 9 ಡಿಸ್ಟಿಕ್ಕಿಂದ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅವರೆಲ್ಲ ನಮಗೆ ಈಗ ಬ್ರಾಂಚಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದರಿಂದ ಟೋಟಲ್ 14 ಕಡೆಯಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಗಾಟ್. ಈಗ ನೋಡಿ, ಸರ್ಕಾರದ ಯೋಜನೆಗಳು ಅಂದರೆ ಕೆಲವೊಮ್ಮೆ ಸಾಲ ಸೌಲಭ್ಯಗಳು ಸಿಗ್ತವೆ. ಮುದ್ರಾ ಯೋಜನೆ ಇರ್ಬೋದು, ಈಗ ಸ್ವಸಹಾಯ ಸಂಘಗಳು, ಸ್ವಸಹಾಯ ಯೋಜನೆಗಳು ಅಂತಿರ್ತವೆ. ಇದ್ರ ಜೊತೆಗೆ ಗ್ರಾಮೋದ್ಯೋಗ ಮಾಡೋದಕ್ಕಿರ್ಬೋದು ಅಥವಾ ಮಹಿಳಾ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಅವರಿಗೆ ಉದ್ಯೋಗಗಳ ಸೃಷ್ಟಿ ಇರ್ಬೋದು. ಇದ್ರ ಬಗ್ಗೆ ಕೆಲವೊಂದು ಜಾಹೀರಾತುಗಳ ಮೂಲಕ ಗೊತ್ತಾಗುತ್ತೆ ಹೊರತು ಜನಸಾಮಾನ್ಯರದಕ್ಕೆ ಅರ್ಹರ ಇಲ್ವಾ ಇದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಆ ಯೋಜನೆ ನೋಡ್ಕೊಂಡು ಹೋದ್ವಿ, ನಮಗೆ ಸಿಕ್ಕಲಿಲ್ಲ, ಈ ಥರದ್ದು ಕೆಲವೊಂದು ಕಂಪ್ಲೇಂಟ್ಸ್ ಇರ್ತವೆ. ಹಾಗಾದರೆ ಈ ಸೊಸೈಟಿ ಆ ಸಮಸ್ಯೆಗಳನ್ನು ಬಗೆಹರಿಸೋದು ಕೆಲಸ ಮಾಡುತ್ತಾ? ಖಂಡಿತ, ಅದೇ ಮೇನ್ ಉದ್ದೇಶ ಒಂದು ಇರೋದು ಅದೇನೆ. ಸೊ ಪ್ರತಿಯೊಬ್ಬರಿಗೂ ಈಗ ತಲುಪೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ಯಾಕೆ ತಲುಪೋದಿಲ್ಲ ಅಂದರೆ ಅವ್ರ ಹತ್ರ ಡಾಕ್ಯುಮೆಂಟೇಶನ್ ಮೇನ್ ಕೊರತೆ ಆಗಿರುತ್ತೆ ಒಂದು. ಆಮೇಲೆ ಅವ್ರದ್ದು ಸಬ್ಮಿಟ್ ಮಾಡೋಕ್ಕಾಗೋದಿಲ್ಲ, ಎಲ್ಲಿ ತಲುಪಿಸ್ಬೇಕಂತ ಗೊತ್ತಿರಲ್ಲ. ಮುಖ್ಯವಾಗಿ ಎಲ್ಲ ಯೋಜನೆಗಳಿಗೆ ಸರ್ಕಾರದಿಂದ ಬರ್ತಿರೋದೆಲ್ಲ ಸಿಸ್ಟಮ್ ಮೂಲಕನೇ, ಪೇಪರ್ ವರ್ಕ್ಸ್ ಅಂತ ಯಾವ್ದು ಇರೋದಿಲ್ಲ. ಈಗ ಪ್ರತಿಯೊಬ್ಬರ ಹತ್ರನೂ ಸಿಸ್ಟಮ್ ಇರೋದಿಲ್ಲ. ಸೊ ಅವ್ರು ಅದನ್ನು ಆನ್ಲೈನಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ, ಅದರಿಂದ ಅವರು ಫಾಲೋಅಪ್ ಮಾಡಿ ತಗೋಬೇಕಾಗಿರುತ್ತೆ. ಸೊ ಇದು ಅವರಿಗೆ ಸಿಗೋದಿಲ್ಲ. ಸೊ ಅದು ಆ ವ್ಯವಸ್ಥೆನ ನಾವು ಮಾಡ್ಕೊಡ್ತಾ ಇದ್ದೀವಿ. ಸೊ ಅದರಿಂದ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಮುಖ್ಯ ಅಂದರೆ ಎಲ್ರಿಗೂ ಒಂದು ಕನಸಿನ ಮನೆ ತಗೋಬೇಕು ಅಂತಂದು ಇರುತ್ತೆ. ಸೊ ಅದಕ್ಕೆ ನಾವು ಒಂದು ಹೌಸಿಂಗ್ ಸೊಸೈಟಿ ಕೂಡ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಂಕಿಂಗ್ ಅಂಡರಲ್ಲಿ. ಆಮೇಲೆ ಚಿಕ್ಕ ಪುಟ್ಟದಾಗಿ ಸೇವಿಂಗ್ಸ್ ಮಾಡ್ಬೇಕಂತ ತುಂಬ ಜನ ಇಷ್ಟಪಡ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಚಿಟ್ ಫಂಡ್ಸ್ ಇದನ್ನು ಕೂಡ ಇದೇ ಕೋಆಪರೇಟಿವ್ ಸೊಸೈಟಿ ಅಂಡರಲ್ಲಿ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಪ್ರತಿಯೊಬ್ಬರಿಗೂ RD ಮಾಡೋದಾಗಲಿ, ಪಿಗ್ನಿ ಮಾಡೋದಾಗಲಿ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ. ಸೊ ಚಿಕ್ಕ ಪುಟ್ಟ ಸಣ್ಣ ಸೇವಿಂಗ್ಸ್ ಅಮೌಂಟ್ ಅಂತ ಏನಿರುತ್ತೆ ಇದರಿಗೆ ಮೇನ್ ನಾವು ಫೋಕಸ್ ಮಾಡ್ತಾ ಇರೋದು. ಆಮೇಲೆ ಹೌಸಿಂಗ್ ಸೊಸೈಟಿಯಿಂದ ಎಷ್ಟೋ ಜನ ಈಗ ನಮ್ಮದು ಈಗ ಹೊಸದಾಗಿ ಸೊಸೈಟಿ ಸ್ಟಾರ್ಟ್ ಆಗ್ತಿದೆ. ಬಟ್ ಹಳೆಯೊಬ್ಬರು ನಮ್ಗೆ ಎಕ್ಸಾಂಪಲ್ ನೋಡಿದರೆ ತುಂಬ ಬೇರೆ ಕೋಆಪರೇಟಿವ್ ಸೊಸೈಟಿ ನಾನು ನೋಡಿದ್ದೀನಿ. ಸೊ ಅಲ್ಲಿಂದ ಆಗಿರೋ ಇಂಪ್ರೂವ್ಮೆಂಟು ಮೈನ್ ಬ್ಯಾಂಕಿಂಗ್, ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಸ್ವಲ್ಪ ಕಷ್ಟ. ನ್ಯಾಷನಲೈಸ್ ಬ್ಯಾಂಕ್ಸು ಮೈನ್ ಸ್ಯಾಲರಿಡ್ ಪರ್ಸನ್ಸ್ಗೆ, ಬಿಸ್ನೆಸ್ ಪೀಪಲ್ಸ್ಗೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಸೊಸೈಟಿಯಿಂದ ನಿಮ್ಗೆ ಹೆಲ್ಪ್ ಆಗಿರೋದು ಎಲ್ಲ ಸಾಮಾನ್ಯ ವರ್ಗದವರಿಗೆ. ತುಂಬ ಜನ ಖಂಡಿತ ಹೌಸಿಂಗ್ ಸೊಸೈಟಿ ಮೂಲಕ ತಮ್ಮದೇ ಆದ ಒಂದು ಮನೆ ಕಟ್ಕೊಂಡಿರೋಕ್ಕೆ ಅವಕಾಶ ಆಗಿದೆ ಅದರಿಂದ. ಖಂಡಿತ. ಈಗ ಸೊಸೈಟಿಗಳು ಅಂದಾಗ ಪ್ಲಸ್ಸು ಮೈನಸ್ಸು ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ.
ಈಗ ಬಹುತೇಕ ಎಲ್ಲ ಸೊಸೈಟಿಗಳ ಆರಂಭ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಒಂದು ಒಳ್ಳೆ ಬದುಕನ್ನು ಕೊಡುವಂಥ ದೃಷ್ಟಿಯಿಂದನೇ ತಂದುಕೊಂಡ್ರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಸೊಸೈಟಿಗಳ ಕೆಲವೊಂದು ಸಮಸ್ಯೆಗಳಿಂದಾಗಿ ಜನಸಾಮಾನ್ಯರು ಕೂಡ ಸಾಕಷ್ಟು ನೋವನ್ನು ಅನುಭವಿಸಿರುತ್ತಿದೆ, ದುಡ್ಡನ್ನು ಕಳ್ಕೊಂಡಿರೋದಿದೆ. ಹಾಗಾಗಿ ನಿಮ್ಮ ಸೊಸೈಟಿ ಹೇಗೆ ನಂಬಿಕೆಗೆ ಅರ್ಹ ಅಂತ ನೀವು ಹೇಳ್ತೀರಿ ಜನಸಾಮಾನ್ಯರಿಗೆ? ನಾವು ಈ ಸೊಸೈಟಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಂದರೆ ಎಲ್ಲ ಈಗ ಸೊಸೈಟಿ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ನಾವು ಯಾವುದೇ ಒಂದು 100 ಜನ 50 ಜನ ಈ ಥರದಿಂದ ಸ್ಟಾರ್ಟ್ ಮಾಡಿಲ್ಲ. ಇದನ್ನು ನಮ್ಮದೇ ಆದ ಒಂದು ಕಮ್ಯುನಿಟಿ ಡೆವಲಪ್ ಮಾಡಿ, ನಮ್ಮದೇ ಆದ ಒಂದು ಗ್ರೂಪ್ ಆಫ್ ಮೆಂಬರ್ಸ್ ಡೆವಲಪ್ ಮಾಡಿ, ಅದರಲ್ಲಿ 20 ಜನ ನವ ಯುವಕರು ಅಂತ ಹೇಳ್ಬೋದು ನೀವು. ಸೊ ಒಂದು ಯುವ ಪೀಳಿಗೆನ ಇಟ್ಕೊಂಡು ಎಲ್ಲರೂ ಒಂದೇ ಉದ್ದೇಶ ಹೊಂದಿದ್ದಾರೆ. ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಮಾಡಬೇಕು, ನಾವು ಪ್ರತಿಯೊಬ್ಬರು ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ. ಇಲ್ಲ ನಾವು ಜನಸಾಮಾನ್ಯರಿಗೆ ಏನಾದ್ರು ಮಾಡಬೇಕು, ಪ್ರತಿಯೊಬ್ಬರು ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡವ್ರನ್ನ ಜೊತೆಗೂಡಿಸಿ ಟೋಟಲ್ 20 ಜನ ಡೈರೆಕ್ಟರ್ಸ್ ಸೇರಿಕೊಂಡು ನಾವು ಮಾಡ್ತಾ ಇರೋಂಥದ್ದು. ನಮ್ಮದು ಈಗ ಇನಿಷಿಯಲ್ ಅಪ್ಲಿಕೇಶನ್ ಅಂತ ಹಾಕಕ್ಕೆ ಹೋದಾಗ ನಮಗೆ ಲಿಮಿಟೇಷನ್ಸ್ ಕೊಟ್ಟಿದ್ದು ಸೊಸೈಟಿ ಕಡೆಯಿಂದ. ಮಿನಿಮಮ್ ನೀವು ಒಂದು 500 ಅಪ್ಲಿಕೇಶನ್ಸ್ನ ಕೊಟ್ಟ ಮೇಲೆ, ಅಂದರೆ ಅಷ್ಟು ಜನ ಮೆಂಬರ್ಸ್ ನೀವು ಅಪ್ರೋಚ್ ಮಾಡಿದ್ರೆ ನಾವು ನಿಮಗೆ ವಿತಿನ್ ಬೆಂಗಳೂರಲ್ಲಿ ನಿಮಗೆ ಲಿಮಿಟ್ ಕೊಡ್ತೀನಿ ಒಂದು ಏರಿಯಾ ಅಂತ ಹೇಳಿದ್ರು. ಬಟ್ ನಮ್ಮ ಟೀಮ್ ವರ್ಕರ್ಸ್ ಹೇಗಿದ್ದಾರೆ ಅಂದರೆ, ಸೊ ನಾವು ಇನಿಷಿಯೇಷನ್ ಅಂತ ಸ್ಟಾರ್ಟ್ ಮಾಡಿದ್ದೆ 20,000 ಮೆಂಬರ್ಸ್ ಅಪ್ಲಿಕೇಶನಿಂದ. ಸೂಪರ್. ಸೊ ಅಂದರೆ ಅಷ್ಟು ಜನ ನಮ್ಮ ಜೊತೆಲಿ ಇದ್ದಾರೆ, ಆಲ್ ಓವರ್ ಕರ್ನಾಟಕದಿಂದ ನಮ್ಮ ಜೊತೆಲಿ ಇದ್ದಾರೆ. ಸೊ ಅದನ್ನು ನೋಡಿ ಗೌರ್ಮೆಂಟ್ ಅಂದರೆ ನಮ್ಮ ಸೊಸೈಟಿ ಗ್ರೂಪಿಂದನೇ ಹೇಳಿದರು, ಓಕೆ ಸರ್ ನಿಮ್ಗೆ ಇಷ್ಟೊಂದು ಚೆನ್ನಾಗಿ ಟೀಮ್ ಇದೆ ಅಂದಮೇಲೆ ಸೊ ನೀವು ಆಲ್ ಓವರ್ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ನೀವು ಬ್ರಾಂಚ್ ಮಾಡ್ಬೋದು ಅಂತೇಳಿ ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ನಿಮ್ಮ ಹಿಂದಿನ ಜರ್ನಿ ಇರಬಹುದು. ಹಾಗಾದ್ರೆ ಹೇಳಿ, ನಿಮ್ಮ ಬಾಲ್ಯ, ಬದುಕು, ವಿದ್ಯಾಭ್ಯಾಸ ಎಲ್ಲಾಯ್ತು, ಹೇಗಾಯ್ತು? ಸೊ ನಾವು ಮೂಲತಃ ಚಿತ್ರದುರ್ಗ ಡಿಸ್ಟಿಕ್ ಚಿಕ್ಕಜಾಜೂರಿನಲ್ಲಿ ಜನಿಸಿದ್ದು. ನಮ್ಮದು ಸಾಮಾನ್ಯ ವರ್ಗದ ಕುಟುಂಬ. ನಮ್ಮ ತಂದೆ ಕಾರ್ಪೆಂಟ್ರ್ ವರ್ಕ್ ಮಾಡ್ತಾಯಿದ್ರು, ತಾಯಿ ಹೌಸ್ ವೈಫು. ಅಕ್ಕಂದು 3 ಜನ ಇದ್ದಾರೆ. ಒಬ್ಬರಲ್ಲಿ ಪ್ರೈವೇಟ್ ಟೀಚರ್, ಒಬ್ಬರು ಗೌರ್ಮೆಂಟ್ ಟೀಚರ್, ಒಬ್ಬರು ನಾರ್ಮಲ್ ಇದಕ್ಕೆ ಸ್ಟಿಚಿಂಗ್ ವರ್ಕ್ ಎಲ್ಲ ಮಾಡ್ತಾರೆ. ಸೊ ಈ ಥರ ನಮ್ಮದು ಬೇಸಿಕ್ ಕುಟುಂಬ. ಅಲ್ಲಿಂದ ನಮ್ಮ ಜರ್ನಿ ಅಂದರೆ ಒಂದು ಸಾಮಾನ್ಯ ವರ್ಗದ ಕುಟುಂಬ ನಮ್ಮದು, ಮಧ್ಯಮ ವರ್ಗದ ಕುಟುಂಬ. ನಾವು ಎಜುಕೇಷನ್ ಸ್ಟಾರ್ಟ್ ಮಾಡಿದ್ದು ಅಂದರೆ ನಮ್ಮೂರಲ್ಲೇ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳೇ. ಸೊ ಯಾವುದೇ ಕಾನ್ವೆಂಟ್ ಅಂತ ಇನ್ನೂ ಬಂದಿರಲಿಲ್ಲ. ಕನ್ನಡ ಮಾಧ್ಯಮ ಶಾಲೆನೇ ಮೂಲತಃ, ಮುಖ್ಯವಾಗಿ ಕನ್ನಡ ಮಾಧ್ಯಮ ಶಾಲೆ. ಸೊ ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ ಮೇಲೆ ನೆಕ್ಸ್ಟು ದಾವಣಗೆರೆಯಲ್ಲಿ ನಾನು ಮತ್ತೆ ಹೈಯರ್ ಸ್ಟಡಿ ಅಂದರೆ PUC ಮತ್ತು ನಾನು ಡಿಪ್ಲೊಮಾ ಕೂಡ ಅಲ್ಲಿ DRR ಪಾಲಿಟೆಕ್ನಿಕ್ ಅಂತೇಳಿ ದಾವಣಗೆರೆಯಲ್ಲಿ ಮಾಡಿದ್ದು. ಅಷ್ಟು ಕಂಪ್ಲೀಟ್ ಮಾಡಿಕೊಂಡು 2002ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. 2002ರಲ್ಲಿ ಓಕೆ. ಬಂದು ಪ್ರೈವೇಟ್ ಸೆಕ್ಟರ್ ಅಂದರೆ ಫಸ್ಟು ಸ್ಟಾರ್ಟ್ ಮಾಡಿದ್ದು ನನ್ನ ಕೆಲಸ ಅಂದರೆ ಇಸ್ರೋದಲ್ಲಿ ಸೆಲೆಕ್ಟ್ ಮಾಡಿದರು. ಇಸ್ರೋದಲ್ಲಿ ಕಾಂಟ್ರಾಕ್ಟ್ ಮೇಲೆ, ಆ್ಯಕ್ಚುಲಿ ಕಾಂಟ್ರಾಕ್ಟ್ ಮೇಲೆ 2 3 ತನಕ ವರ್ಕ್ ಮಾಡಿದೆ ಅಲ್ಲಿ. ಬಟ್ ಅಲ್ಲಿ ನಮಗೆ ವರ್ಕ್ ಇತ್ತು ಎಲ್ಲ, ಮೀನ್ಸ್ ಮಂತ್ಲಿ ಏನು ಬರಬೇಕಿತ್ತು ಪೇಮೆಂಟ್ಸ್ ಬರ್ತಾಯಿತ್ತು, ಕೂಪನ್ಸ್ ಕೊಡ್ತಾಯಿದ್ರು, ಎಲ್ಲ ಫೆಸಿಲಿಟಿ ಇತ್ತು. ಬಟ್ ಅದರಿಂದ ನಮಗೆ ಏಳಿಗೆ ಅಂತ ಏನು ಕಾಣ್ತಾ ಇರಲಿಲ್ಲ. ಯಾಕೆಂದರೆ ಜರ್ನಿ ಅಂತ ಇರೋದು ಮನುಷ್ಯನಿಗೆ ಎಲ್ರಿಗೂ ಲಿಮಿಟೆಡ್ ಇದೆ. ಸೊ ಯಾರು 1000 ವರ್ಷ ಇರೋಕ್ಕಾಗಲ್ಲ. ಸೊ ಇರೋ ಜರ್ನಿನಲ್ಲಿ ನೋಡ್ತಾ ಇದ್ರೆ ನಾವು 10,000 ವರ್ಷ ಅಲ್ಲಿ ಕಳೆದ್ಬಿಟ್ರೆ ನೆಕ್ಸ್ಟ್ ನಮ್ಗೆ ಮುಂದೆ ಹೋಗೋಕ್ಕಾಗಲ್ಲ. 6ಕ್ಕೆ ಇರಲ್ಲ 3ಕ್ಕೆ ಇಳಿಯಲ್ಲ ಅನ್ನೋ ಬ್ಯಾಲೆನ್ಸ್ಡ್ ಲೈಫ್. ಹೌದು. ಸೊ ಅದಕ್ಕೆ ನಾವು ಒಂದೇ ವರ್ಷದಲ್ಲೇ ಡಿಸೈಡ್ ಮಾಡಿ ಬೇಡ ಇಲ್ಲಿ ಇದ್ದರೆ ನಮಗೆ ಏಳಿಗೆ ತಗೊಳಕ್ಕಾಗಲ್ಲ ಅಂತೇಳಿ ನೆಕ್ಸ್ಟ್ ಅಲ್ಲಿಂದ ನಾನು ಒನಿಡಾದಲ್ಲಿ ನನಗೆ ಇಂಟರ್ವ್ಯೂ ಬಂತು. ಒನಿಡಾ ಕಂಪ್ನಿ TV ಅವಾಗ ತುಂಬ ಫೇಮಸ್ ಇತ್ತು, ತುಂಬಾ ಫೇಮಸ್ ಇತ್ತು. ಅದರಲ್ಲಿ ಇಂಟರ್ವ್ಯೂ ಬಂತು, ಅಲ್ಲಿ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಅಲ್ಲಿಂದ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಮಾಡಿದೆ. ಅಲ್ಲಿ ಲೈಕ್ ಬ್ಯಾಕ್ ಆ್ಯಂಡ್ ವರ್ಕಲ್ಲಾಗಲಿ ಮತ್ತು ಫೀಲ್ಡ್ ವರ್ಕಲ್ಲಿ ಪ್ಲಸ್ ಈ ಥರ ಎಲ್ಲ ಸರ್ವಿಸ್ ಇದರಲ್ಲಿ ಎಕ್ಸಿಕ್ಯೂಷನ್ ವರ್ಕ್ ಮಾಡ್ತಾಯಿದ್ವಿ. ಅದು ಅಷ್ಟೇ ಡಿಫ್ರೆಂಟ್ ಮಾಡಲ್ಸ್ ಬಿಡ್ತಾ ಇರ್ತಾರೆ, ಹೊಸದು ಬರ್ತಾನೆ ಇರುತ್ತೆ. ಬಟ್ ಎಲ್ಲದಕ್ಕೂ ಅಪ್ಗ್ರೇಡ್ ಆಗ್ತಾ ಇರಬೇಕು. ಅಲ್ಲೂ ಲಿಮಿಟೆಡೇ, ಅನ್ಲಿಮಿಟೆಡ್ ಅಂತ ಏನೋ ಹೇಳೋಕ್ಕಾಗಲ್ಲ. ಅಲ್ಲಿ ಏನು ಲಿಮಿಟೆಡ್ ಸ್ಯಾಲ್ರೀಸ್, ಲಿಮಿಟೆಡ್ ಎಲ್ಲ ಆ ಥರ ಆಗುತ್ತೆ ಅಂತೇಳಿ ಅಲ್ಲಿ ಒಂದು 3-4 ಇಯರ್ಸ್ ಅಂತ ವರ್ಕ್ ಮಾಡಿದ್ವಿ. ಮತ್ತೆ ಬೇಡ ಅಂತ ಚೇಂಜ್ ಮಾಡಿದ್ವಿ. ಮತ್ತೆ ಅಂದರೆ ಉದ್ಯೋಗ ಅನ್ನೋದು ಸೀಮಿತ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಅಲ್ಲಿಂದ ಚೇಂಜ್ ಮಾಡಿದ್ವಿ. ಬೇರೆ ಸ್ವಲ್ಪ ಫೀಲ್ಡ್ ಚೇಂಜ್ ಮಾಡ್ಕೊಳ್ಳೋಣ ಅಂತಂದೇಳಿ ಒಂದು ಜಿಮ್ ಪ್ಯಾಕ್ ಅಂತೇಳಿ ಚೆನ್ನೈ ಬೇಸ್ಡ್ ಕಂಪ್ನಿ. ಅದು ಇಟ್ಸ್ ಎ ಫಿಟ್ನೆಸ್ ಇಕ್ವಿಪ್ಮೆಂಟ್ ಕಂಪ್ನಿ. US ಬೇಸ್ಡ್ ಇತ್ತು ಅಂತ, US ಬೇಸ್ಡ್ ಫೋಕಸ್ ಆ್ಯಕ್ಚುಲಿ. ಸೊ ಹೊರದೇಶದಲ್ಲಿ ಸ್ವಲ್ಪ ಮಾಡಿ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು US ಬೇಸ್ಡ್ ಅಂತ ಜಾಯಿನ್ ಮಾಡಿದೆ. 2 ಇಯರ್ಸ್ ಅಲ್ಲೂ ಕೂಡ ವರ್ಕ್ ಮಾಡಿದೆ. ಟೆಕ್ನಿಕಲ್ ಹೆಡ್ಡಾಗಿ ಮಾಡಿದೆ, ಪ್ಲಸ್ ಟೆಕ್ನಿಕಲ್ ಸಪೋರ್ಟ್ ಟೀಮಲ್ಲಿ ಮಾಡಿದೆ. ಅಲ್ಲಿ ವರ್ಕ್ ಮಾಡಿ ಬಟ್ ನಮಗೆ ಅಲ್ಲಿ ನಮ್ಮದೇ ಆದ ಇಂಟರ್ನಲ್ ಟೀಮ್ ಸಪೋರ್ಟ್ನೆಸ್ ಸಿಗಲಿಲ್ಲ ಜಾಸ್ತಿ. ಅದಕ್ಕೆ ಮತ್ತೆ ಅಲ್ಲಿಂದ ಚೇಂಜ್ ಮಾಡಿಕೊಂಡು ಏನು ಬೆಂಗಳೂರಿಗೆ ಬಂದಮೇಲೆ ವಾಪಸ್ ಸಿಮೆನ್ಸ್ ಲಿಮಿಟೆಡಲ್ಲಿ ಜಾಯಿನ್ ಮಾಡಿದೆ. ಸಿಮೆನ್ಸಲ್ಲಿ ಬಿಲ್ಡಿಂಗ್ ಸೆಕ್ಟರ್, ಬಿಲ್ಡಿಂಗ್ ಟೆಕ್ನಾಲಜೀಸ್. ಅಲ್ಲಿ ನನಗೆ ಓಕೆ ಇದು ಒಳ್ಳೆ ಪ್ಲಾಟ್ಫಾರ್ಮ್, ಅಂದರೆ ಕಂಪ್ನಿ ರೆಪ್ಯೂಟೆಡ್ ಕಂಪ್ನಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ನಾನು 10 ವರ್ಷ ಟೋಟಲ್ ವರ್ಕ್ ಮಾಡಿದ್ದೀನಿ ಸಿಮೆನ್ಸಲ್ಲಿ. ಎಲ್ಲ ಸೇಮ್ ಇನ್ಸ್ಟಾಲೇಷನಿಂದ ಹಿಡಿದು ಪ್ರೊಕ್ಯೂರ್ಮೆಂಟು, ಸೇಲ್ಸ್ ಹೆಡ್ಡು ಎಲ್ಲ ಪ್ರಾಜೆಕ್ಟ್ ಮ್ಯಾನೇಜರಾಗಿ ವರ್ಕ್ ಮಾಡಿದೆ. ಅಲ್ಲಿಂದ ನನಗೆ ಅನಿಸಿದ್ದು ಒಂದೇ, ನಮ್ಮ ತಂದೆ ತಾಯಿ ಎಲ್ಲ ಆ್ಯಕ್ಚುಲಿ ಆರಾಮಾಗಿ ಟೈಮ್ ಕಳೀತಿದ್ರು. ಯಾಕೆಂದರೆ ಅವರೆಲ್ಲ ಸ್ವಂತ ವರ್ಕ್ ಮಾಡಿದವರು. ಸೊ ಅಂದರೆ ಅಪ್ಪ ಎಲ್ಲ ಸ್ವಂತ ಕೆಲಸ ಮಾಡ್ತಾಯಿದ್ರು, ಅವ್ರ ಟೈಮ್ ಅವ್ರಿಗೆ ಇರ್ತಾಯಿತ್ತು, ಮನೆಗೆ ಚೆನ್ನಾಗಿ ಟೈಮ್ ಕೊಡ್ತಾಯಿದ್ರು.
ಸಿಮೆನ್ಸಲ್ಲಿ ಏನಾಯ್ತು ಅಂದರೆ ಪ್ರೆಸರ್ ಜಾಸ್ತಿ ಆಯಿತು, ಟೈಮ್ ಕೊಡೋಕ್ಕಾಗ್ತಿಲ್ಲ ಮನೆಗೆ. ಸೊ ಇದರಿಂದ ಗೊತ್ತಾಯಿತು ಅಂದರೆ ಸ್ವಂತವಾಗಿ ಏನಾರು ಮಾಡಿದರೆ ನಾವು ಹೇಳಿಕೆ ಕಾಣ್ಬೋದು ಅಂತೇಳಿ ಅಲ್ಲಿಂದ ನಾನು 2015 ಟೈಮಲ್ಲಿ ನಾನು ಹೊರಗಡೆ ಬಂದು ನನ್ನದೇ ಆದ ಒಂದು ಡೆಲ್ಟಾ ಸೇಫ್ಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ ಮಾಡಿ. ಇದಕ್ಕೆ ಬ್ಯಾಕ್ಗ್ರೌಂಡು ಅಂದರೆ ನಾಲೆಡ್ಜ್ ಎಲ್ಲ ಸಿಮೆನ್ಸಿಂದನೇ. ಓಕೆ ಓಕೆ. ಅಂದರೆ ಸಿಮೆನ್ಸಲ್ಲಿ ಇನ್ನೊಂದು ಬೆನಿಫಿಟ್ ಆಗಿದ್ದು, ಹೌದು, ಸಿಮೆನ್ಸ್ 10 ವರ್ಷಕ್ಕೆ ಇರೋಕ್ಕೆ ಕಾರಣ ಏನಂದರೆ ನಾನು ಆ ಟೈಮಲ್ಲಿ ಮದುವೆ ಕೂಡ ಆಗಿದ್ದೆ. ಸೊ ನಮಗೆ ಈಗ ಡಿಪ್ಲೊಮಾಯಿಂದ ಹೊರಗಡೆ ಬಂದಾಗ ನಮಗೆ ಮನೇಲೆಲ್ಲ ಮಿಸ್ಸಸ್ ಮೇಯ್ನ್ ಆಗಿ ಇಲ್ಲ ನೀವು BE ಮಾಡ್ಕೋಬೇಕಾಗುತ್ತೆ, ಡಿಗ್ರಿ ಇದ್ದರೆ ನೆಕ್ಸ್ಟು ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಅಂತ ಇದು ಮಾಡಿದ್ರು. ಅದಕ್ಕೆ ಆ ಟೈಮಲ್ಲಿ ನಾನು ಸಿಮೆನ್ಸಲ್ಲಿ ಕೂಡ ಕೇಳಿದೆ, ಯಾಕಂದರೆ ಈವ್ನಿಂಗ್ ಕಾಲೇಜಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಅವ್ರು ನನಗೆ ಹೇಳಿದ್ರು ಓಕೆ ನಾವು ಮಾಡ್ತೀವಿ ಅಂತ. ಸೊ ಹಾಗಾಗಿ UECನಲ್ಲಿ ನಾನು BE ಕಂಪ್ಲೀಟ್ ಮಾಡಿಕೊಂಡೆ. ಓಕೆ. ಸೊ ಅದು ಮೈನ್ ಫುಲ್ ನಾಲೆಡ್ಜ್ ಎಲ್ಲ ನಮಗೆ ಸಿಮೆನ್ಸಿಂದನೇ ಸಿಕ್ಕಿರೋದು. ಓಕೆ. ಈಗ ನಿಮ್ಮದೇ ಅಂತ ಸ್ವಂತ ಉದ್ಯಮ ಅಂತ ಸ್ಟಾರ್ಟ್ ಆಗಿ ಮಾಡಬೇಕಾದ್ರೆ ಅದಷ್ಟು ಸುಲಭ ಅಲ್ಲ, ಸಿಕ್ಕಾಪಟ್ಟೆ ಸವಾಲುಗಳಿರ್ತವೆ. ಫಿನಾನ್ಸ್ ಸಪೋರ್ಟ್ ಇರ್ಬೋದು, ಅಥವಾ ಯಾವುದೋ ಸಿಬ್ಬಂದಿ ಇರ್ಬೋದು, ಸಿಬ್ಬಂದಿ ಆಯ್ಕೆ ಇರ್ಬೋದು, ಮನೆಯವ್ರ ಸಪೋರ್ಟ್ ಇರ್ಬೋದು, ಪ್ಲಸ್ಸು ಮೈನಸ್ಸು, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಟಾಕ್ಸು, ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಯಾವ ಥರ ಸವಾಲುಗಳನ್ನು ಎದುರಿಸಿದ್ರಿ? ಯಾವುದೇ ಒಂದು ಕೆಲಸ ಉದ್ಯೋಗ ಅಂತ ಸ್ವಂತಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ 1 ವರ್ಷ ನೀವು ಅದನ್ನು ಸಸ್ಟೈನ್ ಆಗಲೇಬೇಕು. ಈಗ ನೀವು ಸಿಮೆನ್ಸಲ್ಲಿದ್ದಾಗ ನಮ್ಮದೇ ಕಸ್ಟಮರ್ಸು ಸರ್ ನೀವು ಸಪ್ರೇಟ್ ನಿಮ್ಮ ಕಂಪ್ನಿ ಮಾಡ್ಕೊಂಡು ಬನ್ನಿ, ನಮ್ಮದೆಲ್ಲ ಆರ್ಡರ್ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಹೊರಗಡೆ ಬಂದು ಸೇಮ್ ಕಂಪ್ನಿ ನೀವು ಅಪ್ರೋಚ್ ಮಾಡಿದ್ರೆ ನಿಮ್ಮ ಫೋನೇ ತೆಗೆಯಲ್ಲ ಅವರು. ಪ್ರಾಕ್ಟಿಕಲ್ ಆಗಿರುತ್ತೆ. ಅದು ಆ್ಯಕ್ಚುಲಿ ಅವ್ರದ್ದಲ್ಲ, ಕಂಪ್ನಿ ಫ್ಯಾಕ್ಟರ್ಸ್ ಆ ಥರ ಇರುತ್ತೆ. ಸೊ ಅದೇ ಥರ ನಮಗೂ ಕೂಡ ಆಗಿತ್ತು. ಬಟ್ ಆದರೆ ನಾವು ಅದನ್ನು ಬಿಡಲಿಲ್ಲ. 1 ವರ್ಷ ನಾನು ಕಂಟಿನ್ಯೂಸ್ ಕಷ್ಟಪಟ್ಟಿದ್ದೀವಿಲ್ಲ ಅಂದರೆ, ಯಾಕಂದರೆ ನಿಮಗೆ ಆರ್ಡರ್ಸ್ ಪೋರ್ಟ್ಫೋಲಿಯೋ ಇರಲ್ಲ, ಹಳೇದು ಆರ್ಡರ್ ಎಷ್ಟು ಎಕ್ಸಿಕ್ಯೂಟ್ ಮಾಡಿದಿರ ಅಂತ ಕೇಳ್ತಾರೆ, ಇಲ್ಲ ಎಷ್ಟು ದೊಡ್ಡ ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದಿರ ಕೇಳ್ತಾರೆ, ಹಿಸ್ಟ್ರಿ ಇರಲ್ಲ. ಸೊ ಹೊಸದಾಗಿ ಒಬ್ರು ಆರ್ಡರ್ ಕೊಡಬೇಕಂದ್ರೆ ಅದನ್ನೆಲ್ಲ ನೋಡ್ತಾರೆ, ನಿಮ್ಮನ್ನೇ ನಂಬಿ ಕೊಡಬೇಕು ಅಷ್ಟೇ. ಕೆಲಸ. ಸೊ ಅದರಲ್ಲಿ ನಾವು ಅದನ್ನು ಅವ್ರು ಕಾನ್ಫಿಡೆನ್ಸ್ ಕೊಟ್ಬಿಟ್ಟು, ಈಗ ಧೈರ್ಯ ಅಂತೂ ಹಿಂದೆ ಬಿಡಲಿಲ್ಲ, ನಾವು ಧೈರ್ಯ ಮಾಡಿ ಹೋಗ್ಲೇಬೇಕು, ಮಾಡಿದೀವಿ ಅಂದಮೇಲೆ ಬಿಡಂಗಿಲ್ಲ ಅಂತ ಹೇಳಿ ಅದೊಂದು ಮೈನ್ ನಮಗೆ ಆ್ಯಕ್ಚುಲಿ ಫಸ್ಟಿಂದ ಅಷ್ಟೇ. ಯಾವುದೇ ಒಂದು ಕೆಲಸ ಅಂತ ತೊಗೊಂಡ್ರೆ ಅದಕ್ಕೆ ಏನು ಬೇಕು ಅದರ ಪ್ರಯತ್ನ ಪಟ್ಟು ಪ್ರತಿಯೊಂದನ್ನು ನಾವು ಮಾಡ್ತಾ ಬಂದಿರೋದು. ಹಾಗಾಗಿ ಅದರಲ್ಲಿ ಮಾಡಿ ಫಸ್ಟು ಒಂದು ಆರ್ಡರ್ ನಮಗೆ ಯೂನಿಲಿವರ್ ಲಿಮಿಟೆಡ್ ಅಂತ ಒಳ್ಳೆ ಕಂಪ್ನಿ ಅದು. ಸೊ ಅವರು ನಮಗೆ ಒಂದು ಆಪರ್ಚುನಿಟಿ ಕೊಟ್ಟರು. ಒಂದೇ ಸಲನೇ ಫಸ್ಟ್ ಆರ್ಡರ್ನೇ ನಮಗೆ 350 ಕ್ಯಾಮ್ರಾಸ್ನ ಹಾಕೋಕ್ಕೆ ಅವಕಾಶ ಕೊಟ್ಟರು. ಸೊ ಅಲ್ಲಿಂದ ನಮ್ಮ ಜರ್ನಿ ಮೇಜಾಗಿ ಸ್ಟಾರ್ಟ್ ಆಗಿದ್ದು. ಅದೇ ಫಸ್ಟ್ ಆರ್ಡರ್ಸ್ ನಮ್ಗೆ ದೊಡ್ಡದಾಗಿ. ನೆಕ್ಸ್ಟ್ ಒಳ್ಳೊಳ್ಳೆ ಕಂಪ್ನಿಗಳು 3M ಲಿಮಿಟೆಡ್ ಆಗಲಿ, ನೆಕ್ಸ್ಟ್ ಹೈಲೈಟೆಡ್ ಯಾವ್ದು ಇನ್ಫೋಸಿಸ್ ಮಾಡಿದ್ದೀನಿ, ಎಕ್ಸೆನ್ಚರ್ ಮಾಡಿದ್ದೀನಿ, ಎಲ್ಲ ಕಡೆನೂ ನಮಗೆ ಫೀಡ್ಬ್ಯಾಕ್. ನಿಮಗೆ ಎಷ್ಟು ಎನರ್ಜಿ ಬೂಸ್ಟ್ ಮಾಡ್ತಾ ಇತ್ತು? ಫೀಡ್ಬ್ಯಾಕ್ಸ್ ಅಂದರೆ ಮೈನ್ ಈಗ ನಮಗೆ ಆಮೇಲೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಸಿಸ್ಟಮ್ಸ್ ಕೂಡ ಅದೇ ಥರ ಇತ್ತು. ನಾವು ಮೈನ್ ಫೈರ್ ಸೇಫ್ಟಿ ಸಿಸ್ಟಮ್ ಫೋಕಸ್ ಮಾಡಿದ್ವಿ. ಫೈರ್ ಸೇಫ್ಟಿ ಯಾಕೆ ಅಂದರೆ ಪ್ರತಿಯೊಂದು ಕಡೆ ಮ್ಯಾಂಡೇಟರಿ ಇರುತ್ತೆ ಅದು. ಈಗ ನಾವು ಇಲ್ಲಿ ಕೂತಿದ್ದೀವಿ ಅಂದರೆ ಇಲ್ಲೂ ಕೂಡ ನಿಮಗೆ ಒಂದು ಫೈರ್ ಸೇಫ್ಟಿ ಅಳವಡಿಕೆ ಇದ್ದೇ ಇರುತ್ತೆ. ಅದು ಬೇಸಿಕ್ ಒಂದು ಚಿಕ್ಕ ಆಫೀಸಿಂದ ಹಿಡಿದು ದೊಡ್ಡ ಸೆಕ್ಟರ್ ತನಕ ಬೇಕೇ ಬೇಕು. ಸೊ ಈ ಥರ ಡಿಮ್ಯಾಂಡ್ ಇರೋ ಸಿಸ್ಟಮ್ಸ್ ಮಾಡೋದ್ರಿಂದ ಎಲ್ರಿಗೂ ಕೂಡ ನಾವು ಅಂದರೆ ಯಾರೇ ಬೇಕಾದ್ರೆ ಬೆಳವಣಿಗೆ ಆಗ್ಬೋದು. ನಾವು ಯಾವುದೋ ಲಿಮಿಟೆಡ್ ಸಿಸ್ಟಮ್ ಮಾಡ್ತಾ ಇಲ್ಲ, ಅಂದರೆ ಜನಗಳಿಗೆ ಬೇಕಾಗಿರೋ ಸಿಸ್ಟಮ್ನೇ ಮಾಡ್ತಾ ಇರೋದು. ಹಾಗಾಗಿ ಮೇಜರ್ ಆಗಿ ಫೈರ್ ಸೇಫ್ಟಿ ಸಿಸ್ಟಮ್ ಫೋಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಮೆಕ್ಯಾನಿಕಲ್, ಯೂಶಲಿ ಸ್ಪ್ರಿಂಕ್ಲರ್, ಹೈಡ್ರೆಂಟ್ ಅಂತೆಲ್ಲ ಬರುತ್ತೆ. ಅದನ್ನು ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ. ಅದರಿಂದ ನಮ್ಗೆ ಆರ್ಡರ್ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ತಾ ಇತ್ತು. ನೆಕ್ಸ್ಟ್ ನಮ್ಮ ಕಸ್ಟಮರ್ಸೇ ನಮಗೆ ಮಲ್ಟಿಪಲ್ ಆರ್ಡರ್ ಕೊಡ್ತಾ ಹೋದ್ರು. ಈಗ RMZ, ಇಕೋ ವರ್ಲ್ಡ್, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಕ್ಯಾಂಪಸಸ್ ಏನಿದೆ ಅದರಲ್ಲಿ ತುಂಬಾ ಕೆಲಸ ಮಾಡಿದ್ವಿ. IBM ಕ್ಯಾಂಪಸಲ್ಲಿ ಮಾಡಿದ್ವಿ. ಸೊ ಎಲ್ಲ ನೀವು ಹೇಳ್ತಾ ಹೋದ್ರೆ ದೊಡ್ಡ ದೊಡ್ಡ ಕಂಪ್ನೀಸಲ್ಲೆಲ್ಲ ಇವಾಗ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಬರ್ತಾ ಇತ್ತು. ಜರ್ನಿ ಎಲ್ಲ ಚೆನ್ನಾಗೇ ರನ್ ಆಗ್ತಾ ಇತ್ತು. ಸೊ ನೆಕ್ಸ್ಟ್ 2019 ಎಲ್ರಿಗೂ ಗೊತ್ತಿರೋದೆ ಕರೋನಾ ಬಂದಿರೋ ಟೈಮಲ್ಲಿ ಸ್ವಲ್ಪ ನಮಗೆ ಫ್ಲಕ್ಚುಯೇಷನ್ಸ್ ಆಯಿತು. ಆಮೇಲಿಂದ ನಾವು ಬೇರೆ ಸ್ವಲ್ಪ ಜರ್ನಿ ಮಾಡಿದ್ವಿ. ರೈಟ್, ಗಾಟ್ ಇಟ್. ಬಟ್ ಆ ಟೈಮಲ್ಲಿ, ಡೆಲ್ಟಾ ಟೈಮಲ್ಲಿ ಸಿಬ್ಬಂದಿ ಅವ್ರ ಸಪೋರ್ಟ್ ಎಲ್ಲ ಹೆಂಗಿತ್ತು? ನಮಗೆ ಇವತ್ತು ಕೂಡ 2015 ನನ್ನ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದೆ. ಆ ಜರ್ನಿ ಅವತ್ತು ಜರ್ನಿ ನನ್ನ ಜೊತೆಗೆ ಏನು ಸ್ಟಾರ್ಟ್ ಮಾಡಿದ್ದಾರೆ ವರ್ಕರ್ಸು, ಸೇಮ್ ವರ್ಕರ್ಸ್ ಇವತ್ತಿನವರೆಗೂ ಇದ್ದಾರೆ, ಈಗಲೂ ಇದ್ದಾರೆ. 19 ಏನೋ ಬೇರೆ ಡಿಸಿಷನ್ ತಗೊಂಡ್ರು ಕೂಡ ಸ್ಟಿಲ್ ಅವ್ರು ನಿಮ್ಮ ಜೊತೆ ಇದ್ದಾರೆ. ವಾವ್, ಸೂಪರ್. 19 ಹಾಗಾದರೆ ಕೊರೋನಾ ಇಡೀ ವಿಶ್ವವೇ ತತ್ತರಿಸಿದಂತಹ ಸಮಯ. ತೀರಾ ಫ್ಲಕ್ಚುಯೇಷನ್, ಅದು ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಎಲ್ಲದ್ರ ಮೇಲೂ ಪರಿಣಾಮ ಬರುತ್ತೆ. ಬಟ್ ನಿಮ್ಮ ದಿಕ್ಕೇ ಬದಲಾಗಿ ಹೋಗುತ್ತಲ್ಲ ಸ್ಟಾಕ್ ಮಾರ್ಕೆಟ್. ಇದು ಹೆಂಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟಾ ಅಥವಾ ಯಾರೋ ಹೇಳಿ ಬಂದಿದ್ದ ಹೆಂಗೆ? ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಜನ ಆ್ಯಕ್ಚುಲಿ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಹೇಳ್ತಾ ಇದ್ರು ಇದು ಸ್ಟಾಕ್ ಮಾರ್ಕೆಟ್ ಅಂತ ಇರುತ್ತೆ, ಚೆನ್ನಾಗಿರುತ್ತೆ ಆ ಥರ ಅಂತ. ಬಟ್ ಮೈನ್ 2019 ಏನಂದರೆ ಆ ಕೊರೋನಾ ಟೈಮಲ್ಲಿ ನಮಗೆ ಇಂಟ್ರೆಸ್ಟ್ ಬರೋಕ್ಕೆ ಕಾರಣ ಅಂದರೆ ಆರ್ಡರ್ಸ್ ಕಮ್ಮಿ ಇತ್ತು. ಫೈರ್ ಸೇಫ್ಟಿನಲ್ಲೆಲ್ಲ ಸ್ವಲ್ಪ CCTV ಅದೆಲ್ಲ ನಾವು ಮಾಡ್ತಾ ಇದ್ವಲ್ಲ, ಆರ್ಡರ್ಸ್ ಕಮ್ಮಿ ಇದ್ದಿದ್ದರಿಂದ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಇಂಟ್ರೆಸ್ಟ್ ಸ್ವಲ್ಪ ಬಂತು ನಮಗೂ. ಯಾಕೆಂದರೆ ಅದು ಎಲ್ಲ ಕಂಪ್ನಿಗಳು ಎಲ್ಲವೂ ಸ್ಟೆಬಿಲೈಸ್ ಆಗಿ ಯಾವುದು ವರ್ಕ್ ಆಗ್ತಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂಸ್ ರನ್ ಆಗ್ತಾ ಇತ್ತು ಅವಾಗ. ಹೌದು.
ಸೊ ಅದಕ್ಕೆ ಅದರಲ್ಲಿ ಸ್ವಲ್ಪ ಸ್ಟಡಿ ಮಾಡೋಣ ಅಂತೇಳಿ ಅದರಲ್ಲಿ ಫಸ್ಟ್ ಎಂಟ್ರಿ ಆದ್ವಿ. ಎಂಟ್ರಿ ಆಗಿ ಮ್ಯಾನುವಲ್ ಟ್ರೇಡಿಂಗ್ ಅಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು. ಮ್ಯಾನುವಲ್ ಟ್ರೇಡಿಂಗ್ ಎಲ್ರದ್ದು ಅದೇ ಪ್ರಾಬ್ಲಮ್ಮು, ಅದಕ್ಕೆ ಲಿಮಿಟೇಷನ್ಸ್ ಇರಲ್ಲ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರಲ್ಲ. ಟಾರ್ಗೆಟ್ ಅಂದರೆ ಪ್ರಾಫಿಟ್ಸ್ಗೂ ಲಿಮಿಟೇಷನ್ ಇರಲ್ಲ, ನೆಗೆಟಿವ್ಗೂ ಲಿಮಿಟೇಷನ್ಸ್ ಇರಲ್ಲ. ಸೊ ಅದಕ್ಕೆ ಇದರಲ್ಲಿ ಸ್ವಲ್ಪ ಏನಾದರೂ ಹೊಸದಾಗಿ ಡೆವಲಪ್ಮೆಂಟ್ ಮಾಡೋಣ ಅಂತೇಳಿ ನಾವು ಇನ್ನೊಂದು ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡ್ವಿ, ಸಾಫ್ಟ್ವೇರ್ ಕಂಪ್ನಿ ಜೊತೆಗೆ. ನಮ್ಮದೇ ಆದ ಕಂಡೀಷನ್ಸ್ಗಳು ಹೇಳಿದ್ವಿ. ಸೊ ಯಾವ ಥರ ಎಂಟ್ರಿ ತೊಗೋಬೇಕು, ಎಷ್ಟು ಪಾಯಿಂಟ್ ಬಂದರೆ ನಾನು ಎಕ್ಸಿಟ್ ಮಾಡಬೇಕು ಅಂತೆಲ್ಲ ಹೇಳಿದ್ವಿ. ಅವರು ಅದನ್ನು ಆಟೋಮೇಟೆಡ್ ಮಾಡಿ ಕೊಟ್ಟರು ನಮಗೆ, ಸಿಸ್ಟಮ್ನ ಆಟೋಮೇಟೆಡ್ ಮಾಡಿ. ಸೊ ಅವಾಗ ಏನಾಯಿತು, ನೀವು ಯಾರು ಅಕೌಂಟ್ನ ಅಬ್ಸರ್ವ್ ಮಾಡೋದು ಬೇಕಾಗಿಲ್ಲ, ಸಿಸ್ಟಮೇ ಎಂಟ್ರಿ ತೊಗೊಂಡು ಸಿಸ್ಟಮ್ ಎಕ್ಸಿಟ್ ಆಗ್ತಾಯಿತ್ತು, ಸೇಫಾಗಿ ಮಾಡ್ತಾಯಿತ್ತು. ಇದನ್ನು ನಾವು 1 ವರ್ಷ ಕಂಪ್ಲೀಟ್ ಸ್ಟಡಿ ಮಾಡಿ ನಮ್ಮ ಫ್ಯಾಮಿಲಿ ಫಂಡಿಂಗಿಂದ ನಾವು ಅದನ್ನು ಬೇರೆ ಸ್ವಲ್ಪ ಎತ್ತರಕ್ಕೆ ತೊಗೊಳೋಣ ಅಂತೇಳಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಅದನ್ನು ನೆಕ್ಸ್ಟು ಎಲ್ಲ ಜನಗಳಿಗೆ ಸಿಗಲಿ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಡೆವಲಪ್ ಮಾಡ್ತಾ ಹೋದ್ವಿ ಅದನ್ನು. ಸೊ ಇವಾಗ ಅದು ಆಟೋಮೇಟೆಡ್ ಸಾಫ್ಟ್ವೇರ್ ಆಗಿ ವರ್ಕ್ ಆಗ್ತಾ ಇದೆ ಈಗ. ಹೆಂಗೆ ಜನರನ್ನ ಹೆಂಗೆ ಅಪ್ರೋಚ್ ಮಾಡಿದ್ದು, ಜನರಿಗೆ ಹೆಂಗೆ ಅದ್ರ ಬಗ್ಗೆ ನಾಲೆಜ್ ಸಿಗ್ತಾ ಹೋಯ್ತು ಅಂತ? ಈಗ ನಾವು ಮಾಡಿದ್ದನ್ನ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲೇ ನಾವೇನು ಅವ್ರಿಗೆ ಅವ್ರದ್ದೇ ಅಕೌಂಟಲ್ಲಿ ಮಾಡ್ತಾ ಇದ್ವಿ, ಅವರೆಲ್ಲ ತೊಗೊಂಡು ತೋರಿಸ್ತಾ ಇದ್ರು ಕಸ್ಟಮರ್ಸ್, ಅಂದರೆ ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸ್ತಾ ಇದ್ರು, ಈ ಥರ ವರ್ಕ್ ಆಗುತ್ತೆ, ಇದರಿಂದ ಬೆನಿಫಿಟ್ ಇದೆ ಅಂತ. ಸೊ ಈ ಥರ ಮೌತ್ ಆಫ್ ಇದರಿಂದನೇ ನಮಗೆ, ವರ್ಡ್ ಆಫ್ ಮೌತಿಂದನೇ ನಮಗೆ ಡೆವಲಪ್ಮೆಂಟ್ ಆಗ್ತಾ ಬಂದಿದೆ. ವಿನ್ನರ್ಸ್ ಪ್ಯಾರಡೈಸ್ ಇದು ಇದೇ ಸಂಸ್ಥೆ ಅದು. ಹೌದು, ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಮಾಡ್ಕೊಂಡಿದ್ವಿ. ಸೊ ಅದರ ಅಂಡರಲ್ಲಿ ಇದು ಒಂದು ಪಾರ್ಟ್ ಆಫ್ ದಿ ಇದು ಥರ ವರ್ಕ್ ಆಗ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟು ಕನ್ಸ್ಟ್ರಕ್ಷನ್ಸ್, ಅದೇ ನಾನು ಆಗಲೇ ಹೇಳಿದಾಗೆ ನಮ್ಮದೇ ಆದ ಒಂದು ಸಪ್ರೇಟ್ ಕನ್ಸ್ಟ್ರಕ್ಷನ್ ಗ್ರೂಪ್ ಕೂಡ ಇದೆ. ಕನ್ಸ್ಟ್ರಕ್ಷನ್ ಗ್ರೂಪಿಂದ ಇದೇ ಇನ್ವೆಸ್ಟ್ಮೆಂಟ್ಸಲ್ಲಿ ಮಾಡಿಕೊಂಡು, ಯಾಕಂದರೆ ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ನಿಮಗೆ ಒಂದೇ ಸಲ ಫುಲ್ ಅಮೌಂಟ್ ಬೇಕಾಗಲ್ಲ. ಓಕೆ, ಅದನ್ನು ನೀವು ಪಾರ್ಟ್ ಆಫ್ ದಿ ಅಮೌಂಟ್ನ ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿಕೊಂಡು ಇದರಿಂದ ಬರೋ ಪ್ರಾಫಿಟ್ಸಲ್ಲಿ ನೀವು ಮನೆ ಕಟ್ಬೋದು. ಓಕೆ ಓಕೆ. ಸೊ ಆ ಥರ ಮಾಡಿ ಒಂದು ಆಲ್ಮೋಸ್ಟ್ ಒಂದು 25 ಮೇಲೆ ಬಿಲ್ಡಿಂಗ್ಸ್ ನಾವು ಮಾಡಿಕೊಟ್ಟಿದ್ವಿ. ಎಲ್ಲೆಲ್ಲಿ ಮಾಡ್ತಾ ಹೋದ್ರಿ? ಬೆಂಗಳೂರಲ್ಲೇ ಸರೌಂಡಿಂಗ್ ಮಾಡಿದ್ವಿ. ಈಗ ಬೆಂಗಳೂರು ಮಾಡ್ತಾ ಇದ್ದಿದ್ದು. ನೆಕ್ಸ್ಟ್ ಏನಾಯಿತು, ಈಗ ಬೆಂಗಳೂರಲ್ಲಿ ತುಂಬ ಜನ ಡಿಮ್ಯಾಂಡ್ ಜಾಸ್ತಿ ಆಯಿತು ಔಟ್ ಆಫ್ ಬೆಂಗಳೂರು, ಬೇರೆ ಡಿಸ್ಟಿಕ್ಸಿಂದ. ಸರ್ ನಮಗೆ ಇದೇ ಥರ ಒಂದು ಅವಕಾಶ ಮಾಡಿಕೊಡಿ, ನಮ್ಮಲ್ಲಿ ಮಾಡಿಕೊಡಿ ಅಂತ. ಅದಕ್ಕೆ ಈಗ ಮೇಯ್ನ್ ನಿಮಗೆ ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನೀವಾಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ನೀವು ಟೈಅಪ್ ಅಂತ ಒಂದು ಮಾಡ್ಕೋಬೋದು. ಟೈಅಪ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ. ಸೊ ಎಕ್ಸಿಕ್ಯೂಷನ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಅವ್ರ ಕಡೆ ಮಾಡಿಕೊಡ್ತಾರೆ. ಸೊ ಈ ಥರ ನಮಗೆ ಒಂದು ಬೇರೆ ಒಂದು 25 ವರ್ಷದ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋ ಕಂಪ್ನಿ, ಅವ್ರು ನಮ್ಮ ಜೊತೆ ಟೈಅಪ್ ಆಗಿ ಇವಾಗ ಆಲ್ ಓವರ್ ಕರ್ನಾಟಕ ಎಲ್ಲೇ ಬಿಲ್ಡಿಂಗ್ಸ್ ಇರಲಿ ಇದೇ ಥರ ಪ್ಲಾನಲ್ಲಿ ಎಕ್ಸಿಕ್ಯೂಟ್ ಮಾಡಿಕೊಡ್ತಾರೆ. ಸೊ ಈ ಥರ ನಮಗೆ ಒಬ್ಬೊಬ್ಬರಾಗಿ ಆ್ಯಡ್ ಆಗ್ತಾ ಇದ್ದಾರೆ. ಇದೊಂದು ನಮ್ಮ ಕಂಪ್ನಿನಲ್ಲಿ ಕೂಡ ಎಕ್ಸಿಕ್ಯೂಷನ್ ಅಂತ ಬಂದಾಗ ನಾವು ಯೂಶಲಿ ಕಾಂಟ್ರಾಕ್ಟ್ ಬೇಸೇ ಕೊಡ್ತಾಯಿದ್ವಿ ಹೊರಗಡೆ. ಯಾಕಂದರೆ ನೀವು ಫುಲ್ ಫ್ಲೆಜ್ ಟೀಮ್ನ ನೀವೇ ಇಟ್ಕೊಳ್ಳೋದಾದರೆ ಅವ್ರನ್ನ ಮ್ಯಾನಿಟ್ರಿಂಗ್ ಮಾಡೋದು ಅದೆಲ್ಲ ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಸೊ ಅದೇ ನೀವು ಕಾಂಟ್ರಾಕ್ಟ್ ಬೇಸ್ ಮಾಡ್ಕೊಂಡಾಗ ಎಕ್ಸಿಕ್ಯೂಷನ್ ಎಷ್ಟು ಆರ್ಡರ್ ಬೇಕಾದ್ರೂ ತೊಗೋಬೋದು. ಕರೆಕ್ಟ್. ಸೊ ಮ್ಯಾನ್ ಪವರ್ ಎಷ್ಟು ಬೇಕಾದ್ರೂ ಡಿಪ್ಲೈ ಮಾಡ್ಬೋದು. ಸೊ ಅದರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರೈಟ್. ನನಗೆ ಈಗೇನು ಕುತೂಹಲ ಬಂತು ಅಂದರೆ ಡೆಲ್ಟಾ ಆಗ್ತಿದ್ದಂಗೆ ಸ್ಟಾಕು ಈ ಥರ ಅಂದರೆ ಕನ್ಸ್ಟ್ರಕ್ಷನ್ ಹಿಂಗೆ ಶಿಫ್ಟ್ ಆಗ್ತಾ ಹೋದರೆ ಅದು ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ಅದನ್ನ ಜೊತೆ ತೊಗೊಂಡೋಗ್ತಾ ಇದ್ರೆ? ಇಲ್ಲ, ಏನು ಹೇಳ್ತಿದ್ದೀನಿ, ಎಲ್ಲ ಕಂಪ್ನೀಸ್ ಇವತ್ತು ಜೊತೆಗಿದೆ. ಡೆಲ್ಟಾ ಸೇಫ್ಟಿ ಇವತ್ತು ಕೂಡ ಅದಕ್ಕೆ ಸಪ್ರೇಟ್ ಮ್ಯಾನೇಜ್ಮೆಂಟ್ ಇದೆ. ಅದಕ್ಕೆ ಹೆಡ್ ಆಫ್ ದಿ ನಾನೇ ನೋಡ್ತಾ ಇರ್ತೀನಿ. ಅದಕ್ಕೆ ಸಪ್ರೇಟ್ ಮ್ಯಾನೇಜರ್ ಇದ್ದಾರೆ, ಸೇಲ್ಸ್ ಮ್ಯಾನೇಜರ್, ಸರ್ವಿಸ್ ಮ್ಯಾನೇಜರ್ ಇದ್ದಾರೆ, ಎಕ್ಸಿಕ್ಯೂಷನ್ ಇದ್ದಾರೆ. ಸೊ ಅದು ಕಂಪ್ನೀಸ್ ರನ್ ಆಗ್ತಾ ಇದೆ. ಶ್ರೀ ಕನ್ಸ್ಟ್ರಕ್ಷನ್ ಅಂತ ಸಪ್ರೇಟ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಅದನ್ನು ಇವಾಗ ಪ್ಯಾರಡೈಸ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಇವಾಗ ಎಲ್ಲಿ ಬೇಕಾದರೂ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು, ಆ ಥರ ಮಾಡ್ತಾ ಇದ್ದೀವಿ. ಈಗ ಸ್ಟಾಕ್ ಮಾರ್ಕೆಟ್ ಅಂದಾಗ ಬಹುತೇಕ ಏನಾಗ್ಬಿಟ್ಟಿದೆ ಅಂದರೆ, ವಿಶೇಷವಾಗಿ ಭಾರತ ಅಂತ ತೊಗೊಂಡ್ರೆ ಅಂದಾಜು 5-6% ಅಷ್ಟೇ ಜನ ಅದ್ರ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಅಂತ ಇದೆಯಂತೆ. ಹಾರ್ಡ್ಲಿ 3% ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಅಷ್ಟೊಂದು ಪಾಪ್ಯುಲೇಷನಲ್ಲಿ. ಇದೊಂದು ಭಯ ಇದೆ, ನಿಮ್ಗೆ ಆ ಭಯ ಕಾಡಲಿಲ್ವಾ? ಭಯ ಮೇಡಮ್, ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ಲಕ್ಷ ನೀವು ಅಮೌಂಟ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಹೇಳಿ? ಎಷ್ಟಿರ್ತದೆ ನಾನು ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎಷ್ಟು ಬರ್ಬೋದು? ಅಂದರೆ ಇಟ್ ಡಿಪೆಂಡ್ಸ್ ಆನ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅದ್ರ ಮೇಲೆ ಡಿಪೆಂಡ್. ಬರ್ತದಲ್ಲ, ಲಾಂಗ್ ಟರ್ಮ್ ಆದರೆ ಬರಲಿ ಒಂದು 25 ಲಕ್ಷ ಅಂತ. ಕರೆಕ್ಟ್, 25 ಲಕ್ಷ ಬರೋದು ತಪ್ಪಿಲ್ಲ, ಬರ್ತದೆ, ತುಂಬ ಲಾಂಗ್ ಟರ್ಮಲ್ಲಿ ಬರುತ್ತೆ. ಸೊ ಈಗ ಬೇರೆ ಸ್ಟಾಕ್ ಮಾರ್ಕೆಟ್ ಮೇಯ್ನ್ ಎಲ್ಲರೂ ಇಷ್ಟಪಡೋದು ಅಂದರೆ ಯಾಕೆ ತಪ್ಪಾಗ್ತದೆ ಅಂದರೆ, ಒಂದು 50,000 1 ಲಕ್ಷದಿಂದ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಸ್ಟಾರ್ಟ್ ಮಾಡಿದರೆ ಇವತ್ತೇ ಅವರಿಗೆ ಅದರಿಂದ ಒಂದು 10% ಬರಬೇಕು, 20% ಬರಬೇಕು ಅಂತ ಆಸೆ ಜಾಸ್ತಿ ಇರುತ್ತೆ. ಈ ಕ್ಷಣಕ್ಕೆ ಬರಬೇಕು, ಈಗ ಹಾಕಿದ್ರೆ ಸಾಯಂಕಾಲ ಬರಬೇಕು. ಇದು ತಪ್ಪು. ಇದನ್ನೇ ನಾವು ಕೂಡ ಮಾಡಿ ಮುಂಚೆ ಅದೆಲ್ಲ ಕಳ್ಕೊಂಡು ಅದರಿಂದನೇ ತಿದ್ದುಪಡಿ ಆಗಿರೋದು. ಸೊ ಮೇಯ್ನ್ ಏನಂದರೆ, ನೀವು ಒಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ ಅನಾಲಿಸಿಸ್ ಮಾಡಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬಾ ಕಡಿಮೆ ಇರಬೇಕು. ಫುಲ್ ಓವರ್ 6 ಅವರ್ಸು ನೀವು ಟ್ರೇಡಿಂಗಲ್ಲಿ ಇರಬಾರ್ದು. ಓಕೆ. ಒನ್ ಪಾಯಿಂಟ್ ಆಫ್ ಇದರಲ್ಲಿ ನಿಮ್ಮೆಲ್ಲ ಸಿಗ್ನಲ್ಸ್ ಅದಕ್ಕೆ ರೀಚ್ ಆದರೆ ಎಂಟ್ರಿ ತೊಗೊಂಡು ಎಕ್ಸಿಟ್ ಆಗಿ ಸ್ಟಾಪ್ ಮಾಡಬೇಕು. ಅಂದರೆ 0.5 to 1%
ಇಟ್ಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಪರ್ ಡೇ ನನ್ನ ಪ್ರಕಾರ. ಅಂದ್ರೆ ಕಳ್ಕೋಬಾರ್ದು, ಆ ಸಸ್ಟೈನಿಟಿ ಮೇಂಟೈನ್ ಮಾಡಬೇಕು ಅಂತ. ಅದು ಮಾಡಿದಾಗ ಏನಾಗಲ್ಲ. ನೀವು ಒಂದ್ಸಲ ಪ್ರಾಫಿಟ್ ಆಗಿದ್ಮೇಲೆ ಮತ್ತೆ ಮಾರ್ಕೆಟಲ್ಲಿ ಎಂಟ್ರಿ ತಗೋಬಾರ್ದು. ನಾವು ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ, ಸೊ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತಾ ಇಲ್ಲ. ಸೊ ನಮ್ಮ ಪ್ರಕಾರ ನಾವು ಮಾಡ್ತಾ ನಮ್ಮ ಸಕ್ಸಸ್ಗೆ ಇದೆ ಕಾರಣ. ಸಕ್ಸಸ್ ಏನಂದರೆ ನಾವು ಮಾರ್ಕೆಟ್ ಸ್ಟಾರ್ಟ್ ಆಗೋದು 9:15ಗೆ. 9:15 ಸ್ಟಾರ್ಟ್ ಆದ ತಕ್ಷಣ ನಾವು ಎಂಟ್ರಿ ತೊಗೊಳಲ್ಲ. ಓಕೆ, ವಿ ವಿಲ್ ಲೈಟ್ ಫಾರ್ ದ ಸಿಗ್ನಲ್ಸ್ ಟು ಕಮ್. ಅಂದರೆ ನಮ್ಮದೇ ಆದ ಕ್ರೈಟೀರಿಯಾ ಹಾಕಿರ್ತೀವಿ. ಸೊ ಅದು ಮ್ಯಾಚ್ ಆಗಬೇಕು, ಅಲ್ಲಿ ತನಕ ನಾವು ಎಂಟ್ರಿ ತೊಗೊಳಲ್ಲ. ಎಂಟ್ರಿ ತೊಗೊಂಡ್ಮೇಲೆ ವೆರಿ ಮಿನಿಮಮ್ ಪಾಯಿಂಟ್ಸ್ 20-30 ಪಾಯಿಂಟ್ಸ್ ಅಷ್ಟೇ. ಹೌದಾ? ಓಕೆ, ಆ ಥರ ತೊಗೊಂಡು ಬಂದರೆ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋ ಚೆನ್ನಾಗಿ ಇಟ್ಕೋಬೋದು. ಮತ್ತೆ ಅದು ತೊಗೊಂಡ್ಮೇಲೆ ಮತ್ತೆ ಸೆಕೆಂಡ್ ಎಂಟ್ರಿ ತೊಗೋಬಾರ್ದು. ಇಲ್ಲ ಅಕಸ್ಮಾತ್ ನಿಮಗೆ ಏನೋ ಮಾರ್ಕೆಟ್ ಸಡನ್ ನ್ಯೂಸ್ ಫಾಲ್ ಆಯಿತು ಅಂದರೆ ವಿ ವಿಲ್ ಬಿ ಹ್ಯಾವಿಂಗ್ ಸ್ಟಾಪ್ ಲಾಸಸ್. ಅಂದರೆ ಮಿನಿಮಮ್ ಪಾಯಿಂಟ್ಸ್ ಅಂತ ಇರುತ್ತೆ, ಅದು ಕೊಟ್ಬಿಟ್ಟು ಸುಮ್ಮನೆ ಆಗಬೇಕು ಅಷ್ಟೇ. ಅವತ್ತು ಮತ್ತೆ ಎಗೇನ್ ರೀ ಎಂಟ್ರಿ ತೊಗೋಬಾರ್ದು. ಸೊ ಈ ಥರ ಮೇಂಟೈನ್ ಮಾಡ್ತಾ ಹೋದರೆ ಎಲ್ಲರೂ ಕೂಡ ಸಕ್ಸಸ್ ತೊಗೋಬೋದು. ಬಟ್ ಎಲ್ಲ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ 9:15 ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ 3 o'clock ತನಕ ಎಷ್ಟಾಗುತ್ತೆ ಸಾಧ್ಯ ಆಗುತ್ತೆ ಅಷ್ಟು ಟ್ರೇಡ್ ಮಾಡ್ತಾನೆ ಇರ್ತಾರೆ. ಈಗ 2019 ಟೈಮು ಅಂತ ಹೇಳಿದ್ರೆ ಕೊರೋನಾಕ್ಕೆ ಎಲ್ಲ ಸೆಕ್ಟರ್ಗಳು ಬಿದ್ದೋಗಿ ಟೈಮು. ಸೊ ಅದು ಸ್ಟಾಕ್ ಅನ್ಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ಡೌಟ್ ಇರಲಿಲ್ವಾ? ಯಾಕೆಂದ್ರೆ ಇಟ್ ಇಸ್ ಆಲ್ ಡಿಪೆಂಡ್ಸ್ ಆನ್ ಕಂಪನೀಸು, ಗೌರ್ಮೆಂಟ್ ಸೆಕ್ಟರ್ ಎಲ್ಲದ್ರ ಮೇಲೆ ಡಿಪೆಂಡೆನ್ಸಿನೇ ಅದು ಸ್ಟಾಕ್ ಮಾರ್ಕೆಟ್ಗೂ ಇರೋದ್ರಿಂದಾಗಿ ನಿಮಗೆ ಆತಂಕ ಇರಲಿಲ್ವಾ? ಮನೆಯವರು ಬೇಡ ಇದು ಯಾಕೋ ರಿಸ್ಕಿ ಅಂತ ಹೇಳಲಿಲ್ವಾ? ಇಲ್ಲ, ನಮ್ಮ ಮನೇಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ ವಿಚಾರದಲ್ಲಿ. ಯಾಕೆಂದರೆ ನಾನು ಏನೇ ಮಾಡಿದ್ರು ಕೂಡ ಅನಾಲಿಸಿಸ್ ಮಾಡಿದಲ್ಲಿ ಯಾವುದು ಮಾಡಲ್ಲ. ಈಗ ನಿಮಗೆ ಡಿಜಿಟಲ್ ಮೀಡಿಯಾ ಅನ್ನೋದು ತುಂಬಾನೇ ಬೆಳೆದಿದೆ ಈಗ. ಅದ್ರಲ್ಲೂ ಇವಾಗ AI ಟೆಕ್ನಾಲಜಿ ಬಂದ್ಬಿಟ್ಟು ನಾವು ಈಗ ಏನು ಮಾತಾಡ್ತಿದ್ದೀನಿ ಮೊಬೈಲಲ್ಲಿ ನಾಳೆ ನಿಮಗೆ ಪಾಪಪ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮಾತಾಡೋದನ್ನು ಕೂಡ ಕ್ಯಾಪ್ಚರ್ ಆಗಿ ಪಾಪಪ್ ಮಾಡೋವಷ್ಟು ಬೆಳೆದಿದೆ. ಅಷ್ಟು ಮಾನಿಟ್ರಿಂಗ್ ಆಗ್ತಾ ಇದೆ. AI ಟೆಕ್ನಾಲಜಿ ಬಂದಿರೋದ್ರಿಂದ ಪ್ರತಿಯೊಂದು ನಾವು ಏನೇ ಮಾಡಬೇಕಂದ್ರೆ ನಿಮಗೆ ಬೇಕಾದಷ್ಟು ಅನಾಲಿಸಿಸ್ ಸಿಗುತ್ತೆ. ಅದನ್ನು ನಾವು ಸ್ಟಡಿ ಮಾಡಬೇಕು. ಆ್ಯಕ್ಚುಲಿ ನೀವು ಹೇಳ್ತಾ ಇದ್ರಿ 7% ಅಂತ. ಆ 7% ಡೆವಲಪ್ ಆಗಿದೆ 2019ಅಲ್ಲಿ. ಫಸ್ಟ್ ಇದ್ದಿದ್ದು 2-3% ಅಷ್ಟೇ. ಸೊ ನಮಗಿರೋ ಪಾಪ್ಯುಲೇಷನ್ಸಲ್ಲಿ ನಾವು ಇನ್ನೂ ಈಗ ಸ್ಟಾರ್ಟಿಂಗಲ್ಲಿ ಇದ್ದೀವಿ. ಸೊ ನಾನು ಎಲ್ರಿಗೂ ಎಕ್ಸಾಂಪಲ್ ಕೊಡೋದೇನೆಂದರೆ ಮೇಜರ್ ಆಗಿ ಡಿಜಿಟಲ್ ಅಂತ ಏನಿದೆ, ಡಿಜಿಟಲ್ ಕರೆನ್ಸಿ ಅಂತ ಏನೋ ಸ್ಟಾರ್ಟ್ ಆಗಿದೆ. ಅವಾಗ ಫಸ್ಟ್ ಬಿಗಿನಿಂಗಲ್ಲಿ ಸ್ಟಾರ್ಟ್ ಆದಾಗ ಎಲ್ಲರೂ ಯಾರು ಕೂಡ ಇನ್ಸ್ಟಾಲ್ ಮಾಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಲೈಕ್ ಫೋನ್ಪೇ, ಗೂಗಲ್ ಪೇ ಈ ಥರದ್ದೆಲ್ಲ ಯಾರು ಇನ್ಸ್ಟಾಲೇ ಮಾಡ್ತಿರ್ಲಿಲ್ಲ. ಜನಕ್ಕೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಇನ್ಸ್ಟಾಲ್ ಮಾಡಿದರೆ ಏನಾದರೂ ಅಮೌಂಟ್ ಹೋಗ್ಬಿಡುತ್ತೆ ಅಂತ ಭಯ ಪಡ್ತಾರೆ. ಹ್ಯಾಕರ್ಸ್ ಭಯ ಬೇರೆ ಇದೆ, ಭಯ ಇತ್ತು. ಬಟ್ ಇವಾಗ ಪ್ರತಿಯೊಬ್ಬರ ಮೊಬೈಲಲ್ಲಿ ಎಲ್ಲ ಥರದ್ದು ಪೇಮೆಂಟ್ ಗೇಟ್ವೇಸ್ ಇದೆ. ಪ್ರತಿ 10 ರೂಪಾಯಿ ಕೂಡ ಪೇಮೆಂಟ್ ಗೇಟ್ವೇ ಯೂಸ್ ಮಾಡ್ತಾರೆ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಅಷ್ಟೇ. ಈಗಿನ ಬಿಗಿನಿಂಗ್ ಸ್ಟೇಜ್ ಇದು. ರೈಟ್ ಟೈಮ್ ಟು ಎಂಟರ್ ಫಾರ್ ದಿ ನ್ಯೂ ಕಮರ್ಸ್. ಆ್ಯಕ್ಚುಲಿ ಈಗ ಮೇಜರ್ ಹೇಳಿದ್ರೆ ಈಗ ಡಿಗ್ರಿ ಎಲ್ಲ ಮಾಡಿರ್ತಾರೆ. ಸೊ ಅವ್ರಿಗೆ ಏನೋ ವರ್ಕ್ ಇರಲ್ಲ. ಅವರು ಕರೆಕ್ಟಾಗಿ ಒಂದು 6 months 1 year ಪ್ರಾಪರ್ ಕೋರ್ಸ್ ತೊಗೊಂಡ್ರೆ ಅವ್ರು ತಮ್ಮದೇ ಆದ ಓನ್ ಆಗಿ ಎಂಟರ್ಪ್ರನರ್ ಥರ ವರ್ಕ್ ಮಾಡ್ಕೋಬೋದು ಅವರು ಸ್ಟಾಕ್ ಮಾರ್ಕೆಟಲ್ಲಿ. ಯಾಕೆಂದರೆ ಎವ್ರಿ ಡೇ ಅಂದರೆ 9 to 3 ಜಾಬ್ ಇರುತ್ತೆ. ಸಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ. ಸೊ ಈ ಥರ ಅವರು ಡೆಡಿಕೇಶನ್ ಮಾಡಿದರೆ ಅವ್ರು ಏನು ಈಗ 20,000ಗೆಲ್ಲ ಸ್ಯಾಲರೀಸ್ಗೆ ಹೋಗ್ತಾರೆ. ಬಿಗಿನಿಂಗ್ ಸಾಫ್ಟ್ವೇರ್ 20-25,000ಗೆಲ್ಲ ಸ್ಯಾಲರೀಸ್ಗೆ ಹೋಗ್ತಾರೆ. ಅವ್ರು ಬರೀ 1 ಲಕ್ಷ ರೂಪಾಯಿ ಅವ್ರ ಹತ್ರ ಇಟ್ಕೊಂಡು ಪ್ರಾಪರ್ ಅನಾಲಿಸಿಸ್ ಮೂಲಕ ಅವ್ರು ಮಾಡ್ತಾ ಹೋದರೆ 25,000 ಅಲ್ಲ, ಎವ್ರಿ ಮಂತ್ ಆಲ್ಮೋಸ್ಟ್ 50,000+ ಅವ್ರು ಇರ್ತಾರೆ. ಸೊ ಆ ಥರ ಮಾಡ್ಬೋದು. ನಿಮ್ಮ ಸಂಸ್ಥೆಯ ಮೂಲಕ 3,500ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ ಅನ್ನುವಂಥ ಆತ್ಮತೃಪ್ತಿ ನಿಮಗಿದೆಯಾ? ಖಂಡಿತ ಇದೆ. ಅದನ್ನು ನಾನು ಲಕ್ಷಕ್ಕೆ ತರಬೇಕು ಅಂತಲೂ ಇದೆ. ಲಕ್ಷಾಂತರ ಜನಕ್ಕೆ ಹೆಲ್ಪ್ ಮಾಡಬೇಕಂತಲೇ ಹೋಗ್ತಾ ಇರೋದು. ಯಾಕೆಂದ್ರೆ ನನಗೆ ಆದ ಕಂಪ್ನಿ, ನನ್ನದೇ ಆದ ಪೋರ್ಟ್ಫೋಲಿಯೋ ಚೆನ್ನಾಗೇ ಇತ್ತು. ನಾನೇ ಆರಾಮಾಗಿರ್ಬೇಕಂದ್ರೆ ಚೆನ್ನಾಗೇ ಇದ್ದೆ ನಾನು. ಬಟ್ ಜನಗಳಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು. ಸೊ ಎಲ್ಲರೂ ಈ ಥರ ತುಂಬ ಜನ ಹಾಕಿ ಕಳ್ಕೊಳ್ತಾ ಇದ್ದಾರೆ. ಸೊ ನಾನು ಈಗಾಗಲೇ ಹೇಳಿದಾಗೆ ಮೇಯ್ನ್ ಯೂತ್ಸ್ಗೆ ಒಂದು ಕಾನ್ಫಿಡೆನ್ಸ್ ಕೊಡ್ಬೇಕು. ಆ್ಯಕ್ಚುಲಿ ಸೊ ಅವರಿಗೆ ವರ್ಕ್ ಇಲ್ಲ ಅನ್ನೋ ಒಂದು ಇದನ್ನು ಆ್ಯಕ್ಚುಲಿ ಅವ್ರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಹೋಗಿಸ್ಬೇಕು. ಒಂದು ನಮ್ಮದೇ ಆದ ಇನ್ಸ್ಟಿಟ್ಯೂಟಲ್ಲಿ ಸಪ್ರೇಟಾಗಿ 1000s ಆಫ್ ಮೆಂಬರ್ಸ್ನ ಗ್ಯಾದರ್ ಮಾಡಿ ಅವ್ರಿಗೆ ಪ್ರಾಪರ್ ವೇನಲ್ಲಿ ಅವ್ರಿಗೆ ಟೀಚಿಂಗ್ ಕೊಟ್ಬಿಟ್ಟು ಇವ್ರನ್ನೆಲ್ಲ ಒಂದು ಇಂಡಿಪೆಂಡೆಂಟ್ ಮಾಡಬೇಕು ಅಂತ. ಮೈನ್ ಅಂದರೆ ದುಡ್ಡನ್ನ ನೀವು ಯಾವಾಗಲೂ ದುಡಿಯೋಕ್ಕೆ ಬಿಡ್ಬೇಕು ಮೇಡಮ್. ಆ್ಯಕ್ಚುಲಿ ಯಾಕಂದರೆ ಅದಕ್ಕೆ ಸುಸ್ತಾಗಲ್ಲ, ಟಯರ್ಡ್ ಆಗಲ್ಲ, ಅದೇನಿಲ್ಲ. ಅದನ್ನ ನೀವು ಪ್ರಾಪರ್ ವೇನಲ್ಲಿ ಇನ್ನು ಇನ್ವೆಸ್ಟ್ಮೆಂಟ್ ಅಂತ ಎಲ್ಲರೂ ನೀವು ಮಾಡಿಕೊಂಡು, ಇಲ್ಲ ಎಲ್ಲರೂ ಇನ್ವೆಸ್ಟ್ಮೆಂಟ್ ಆಗಲಿ, ಟ್ರೇಡಿಂಗ್ ಆಗಲಿ, ಇಲ್ಲ ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ಸ್ ಆಗಲಿ, ಯಾವುದಾದ್ರೂ ಗೋಲ್ಡ್ ಆಗಲಿ, ಪ್ರತಿಯೊಂದು ನೀವು ಪ್ರಾಪರ್ ಅನಲಿಸ್ಟ್ ಮೂಲಕ ನೀವು ಮಾಡ್ತಾ ಹೋದರೆ ಅದರಿಂದ ನಿಮಗೆ ನಿಮ್ಮ ಕೆಲಸ ನೀವು ಮಾಡದೇ ಇದ್ರು ಕೂಡ ದುಡ್ಡು ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಕರೆಕ್ಟ್ 1,000 ರೂಪೀಸ್ 1 lakh ರೂಪೀಸ್ ತನಕ ನೀವು ಮಾಡೋದಷ್ಟೇ ನಿಮ್ಮ ಕಷ್ಟ. 1 CR ರೀಚ್ ಆದಮೇಲೆ ನಿಮ್ಗೆ ಅದನ್ನು 10 CR ತುಂಬ ಈಸಿಯಾಗಿ ತೊಗೊಳ್ಬೋದು. ಅದೇ ಥರ 10 ಆದಮೇಲೆ ಕ್ರೋರ್ಸ್ ಹಂಗೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ ಸ್ಟಾರ್ಟಿಂಗಲ್ಲಿ ಫಂಡ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಮತ್ತು ಗ್ರೀಡಿ ಆಗಬಾರ್ದು. ಮಿಡಲ್ ಆಫ್ ದ ಮೂಮೆಂಟ್ ಏನೋ ಬಂತು ಅಂದ ತಕ್ಷಣ ಏನಾದರೂ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟ್ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಗಾಟ್ ಇಟ್, ವೆರಿ ನೈಸ್. ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ ಯಾವ ರೀತಿ ಇದೆ? ನಮ್ಮ ಕುಟುಂಬ ಸಹಕಾರ ತುಂಬಾ ಅಂದರೆ ಮೇಯ್ನಾಗಿ ನಮ್ಮ ವೈಫು, ನಮ್ಮ ಪೇರೆಂಟ್ಸು ಅವ್ರು ನಾವೇನೇ ಮಾಡಲಿ ಓಕೆ ಫಸ್ಟಿಂದನೂ ಅಷ್ಟೇ, ನೀನು ಓಕೆ ಮಾಡ್ತಾ ಇದೆಯಾ ನೋಡ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡು. ಯಾಕೆಂದ್ರೆ ನೀವು ಸ್ವಂತ ಒಬ್ಬರೇ ಮಾಡ್ತಾ ಇಲ್ಲ,
ಸಾವಿರಾರು ಕುಟುಂಬದ ಪ್ರಶ್ನೆ ಇರುತ್ತೆ, ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ಇರುತ್ತೆ. ಸೊ ಅದಕ್ಕೆ ಕೇರ್ಫುಲ್ ಮಾಡ ಅಂತ ಹೇಳ್ತಾರೆ. ಹ್ಮ್. ವೈಫು ನನಗೆ ಏನೇ ಮಾಡಿದ್ರು ಕೂಡ ಟೈಮಿಂಗ್ ಅನ್ಲಿಮಿಟೆಡ್ ಇದ್ರೆ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅದೇ ಥರ ಸಹಕಾರ ಮಾಡ್ತಾರೆ. ಅವರು ಆ್ಯಕ್ಚುಲಿ ಬೇಸಿಕ್ ಟೀಚರ್, ಅವರು ಓಕೆ. ಟೀಚರಾಗಿ ವರ್ಕ್ ಮಾಡಿದ್ದಾರೆ. ಅವ್ರನ್ನ ಮಕ್ಕಳಿಗೋಸ್ಕರ ಎಜುಕೇಷನ್ಗೆ ನಾನು ಟೀಚಿಂಗ್ ಬೇಡ ಅಂತೇಳಿ ಬಿಟ್ಟಿದ್ದೆ. ನನ್ನದೇ ಆದ ಕಂಪ್ನಿ ಡೆಲ್ಟಾ ಸೇಫ್ಟಿಗೆ ಪಾರ್ಟ್ ಆಫ್ ಡೈರೆಕ್ಟರ್ಗೆ ವರ್ಕ್ ಮಾಡ್ತಿದ್ದಾರೆ. ಸೂಪರ್, ಗಾಟ್ ಇಟ್. ಓಕೆ, ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ದೀರಾ ಅಂತ? ಮುಖ್ಯವಾಗಿ ಈಗ ನಮ್ಮ ಸೊಸೈಟಿದು ಇಂಪಾರ್ಟೆಂಟು. ಸೊಸೈಟಿ ನಾವು ಏನು 14 ಬ್ರಾಂಚ್ ಮಾಡ್ತಾ ಇದೀವಲ್ಲ, ಇದನ್ನು ತುಂಬ ಔಟ್ ಆಫ್ ದಿ ಮೀನ್ಸ್ ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ಬೆಳೆಸಿ. ಈಗ ತುಂಬ ಕೋಆಪರೇಟಿವ್ ಸೊಸೈಟಿ ಈ ಥರ ಬೆಳೆದಿರೋದು ಉದಾಹರಣೆಗಳಿದೆ. ಸ್ಟಾರ್ಟಿಂಗ್ ಅವರು ಸ್ಟಾರ್ಟ್ ಮಾಡಿದ ಬರೀ 50,000 ರೂಪಾಯಿಂದ ಸ್ಟಾರ್ಟ್ ಮಾಡಿ ಇವತ್ತು 50,000 ಕೋಟಿ ತನಕ ಮಾಡಿ ಅವರು ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ದಾರೆ. ಸೊ ಅದೇ ಥರ ನಮ್ಮದೇ ಆದ ಒಂದು ಒಳ್ಳೆ ಜಾಸ್ತಿ ಬೆಳವಣಿಗೆ ಮಾಡಿ ಇದರಿಂದ ಅತಿ ಹೆಚ್ಚು ಜನಗಳಿಗೆ, ಈಗ ನಾನು ಆಗ ಹೇಳಿದಾಗ ಹೌಸಿಂಗ್ ಸೊಸೈಟಿ ನಾನು ತುಂಬ ಇಂಪಾರ್ಟೆನ್ಸ್. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅದೊಂದು ಆಸೆ, ನಮ್ಮದೇ ಆದ ಒಂದು ಮನೆ ಇರಬೇಕು, ಅದು ಮಾಡ್ಕೋಬೇಕಂತ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆಲ್ಲ ಮಾಡ್ಕೊಡ್ಬೇಕಂತ ಒಂದು, ಅದರಿಂದ ನೆಕ್ಸ್ಟ್ ಅವ್ರಿಗೆ ಅವ್ರದ್ದೇ ಆದ ಕುಟುಂಬಗಳಿಗೆ ಒಂದು ಅಟ್ಲೀಸ್ಟ್ ವರ್ಕಿಂಗ್ ಕೊಡ್ಬೋದು ನಾವಲ್ಲಿ. ಈಗ ಬ್ಯಾಂಕಿಂಗ್ ಸೆಕ್ಟರ್ಗಳು ಬರ್ತಾ ಹೋದಾಗ ಎಷ್ಟೋ ಜನ ಡಿಗ್ರಿ ಮಾಡೋರು ಇರ್ತಾರೆ. ಸೊ ಬ್ಯಾಂಕಲ್ಲಿ ಅವ್ರು ವರ್ಕ್ ಮಾಡಿಸ್ಬೋದು. ಸೊ ಆ ಥರ ನೆಕ್ಸ್ಟ್ ನಮ್ಮದೇ ಒಂದು ಅಟ್ಲೀಸ್ಟ್ ಒಂದು ಲಕ್ಷಾಂತರ ಕುಟುಂಬಗಳಿಗೆ, ಈಗೇನು ಸಾವಿರದಲ್ಲಿ ಹೇಳ್ತಾ ಇದೀವಿ, ಲಕ್ಷಾಂತರ ಕುಟುಂಬಗಳಿಗೆ ಇದರಿಂದ ಒಂದು ಹೆಲ್ಪ್ ಆಗಲಿ ಅಂತೇಳಿ ನಮ್ಮ ಪ್ಲಾನಿಂಗ್ ಇದೆ. ಓಕೆ, ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಈಗ ಜನಸಾಮಾನ್ಯರು ಈ ಸೊಸೈಟಿಯಿಂದ ಏನೋ ಅವರು ಬದುಕನ್ನು ಕಟ್ಕೋಬೇಕು ಅಂದರೆ ಏನು ಮಾಡಬೇಕು? ಇವಾಗ ನಾವು ಅದೇ ಮಾಗಡಿ ರೋಡ್ ಬ್ರಾಂಚಲ್ಲಿದೆ. ಸೊ ನಮ್ಮ ನಂಬರ್ ಕೊಡ್ತೀನಿ, ಬೇಗ ನಂಬರ್ ಇದು ಮಾಡ್ಬೋದು. ಸೊ ಆಮೇಲೆ ನಮ್ಮದು ವೆಬ್ಸೈಟ್ಸ್ ಇದೆ, ವೆಬ್ಸೈಟ್ಸ್ ಇದೆ. ಸಾಯಿ ಪ್ಯಾಡೇಸ್ ಕೋಆಪರೇಟಿವ್ ಸೊಸೈಟಿ ಅಂತ ಸರ್ಚ್ ಮಾಡಿದ್ರೆ ಅವ್ರು ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಾವು ಅದರ ಶೇರ್ ಮಾಡ್ತೀನಿ. ಅದು ನಿಮ್ಮ ಇದರಲ್ಲಿ ಚಾನಲ್ ಬೇಕಾದ್ರೆ ಪೋಸ್ಟ್ ಮಾಡಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ, ರೈಟ್. ಇನ್ನು ನಿಮ್ಮ ಜರ್ನಿಯಲ್ಲಿ ಡೆಲ್ಟಾ ಸ್ಟಾರ್ಟ್ ಆದಾಗಿಂದ, ಸ್ಟಾಕ್ ಮಾರ್ಕೆಟ್ ಅಂತ ಆದಾಗಿಂದ, ಅಥವಾ ಈಗ ನೀವು ಸೊಸೈಟಿ ಮಾಡೋದಕ್ಕೆ ನಿಮ್ಮ ಸ್ನೇಹಿತರು ಇರ್ಬೋದು, ಬಂಧು ಬಳಗದವ್ರು ಇರ್ಬೋದು, ಅವರ ಸಹಕಾರ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಇವ್ರ ಬಗ್ಗೆ ಮುಖ್ಯವಾಗಿ ನಮ್ಮ ಬಂಧು ಬಳಗ ಅದೇ, ನಾವು ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದಾಗ ಅವ್ರ ಸ್ವಂತ ಫಂಡ್ನ ನನಗೆ ಕೊಟ್ಟಿದ್ರು. ಹೌದಾ? ಯಾಕೆಂದರೆ ನೀವು ಒಂದು ಹೊಸ್ದಾಗಿ ಏನೋ ಮಾಡ್ತಾ ಇದೆಯಾ, ಸರಿ ನಮ್ಮಿಂದನೇ ಫಸ್ಟ್ ಸ್ಟಾರ್ಟ್ ಆಗಲಿ ಅಂತೇಳಿ ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಅಲ್ಲಿಂದ ಫ್ರೆಂಡ್ಸ್ ಅಂತ ಬಂದರೆ ಫ್ರೆಂಡ್ಸ್ ನನಗೆ ಎನಿ ಟೈಮು ಫೇವರೇಟ್. ಯಾಕಂದ್ರೆ ಅವರು ಡೇ ನೈಟ್ ನನ್ನ ಜೊತೆ ವರ್ಕ್ ಮಾಡೋಕೆ ರೆಡಿ ಇರ್ತಾರೆ. ಏನೇ ನಾನು ಹೇಳಿದ್ರು ಕೂಡ ಪ್ರತಿಯೊಬ್ಬರು ಇಲ್ಲ ಅಂತ ಯಾವುದು ಹೇಳಲ್ಲ. ನಾನು ಒಂದು ಎಲ್ಲರೂ ಒಬ್ಬರೇ ಒಂದಕ್ಕೆ ಪೂರ್ತಿ ಕೆಲಸ ಮಾಡೋಕ್ಕಾಗಲ್ಲ. ಅದು ನಾನು ವರ್ಕ್ ಡಿವೈಡ್ ಮಾಡಿದರೆ ಅವರು ಅವ್ರವ್ರದ್ದು ವರ್ಕ್ನ ತಗೊಂಡು ಅದರಿಂದ ರಿಸಲ್ಟ್ ಕೊಡ್ತಾಯಿದ್ರು. ಕೊನೆಗೆ ನಾವು ಸಮ್ಮರೈಸ್ ಮಾಡಿ ಒಂದು ಮೀಟಿಂಗ್ ಮಾಡಿ ಈ ಥರ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಅದು ಇಂಪಾರ್ಟೆಂಟ್. ಮೈನ್ ನಮ್ಗೆ ಅದೇ 20 ಜನ ಡೈರೆಕ್ಟರ್ಸ್ ಅಂತ ಏನಿದ್ದೀವಿ, ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಯಾವುದೇ ಥರ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅವರಿಗೆ. ಸೊ ಅವರು ಸ್ವತಃ ನಮ್ಮ ಕಂಪ್ನಿ ಬೆಳೆಸಬೇಕು ಅಂತೇಳಿ ಒಂದು ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ. ಖಂಡಿತ. ಯುವ ಸಮೂಹಕ್ಕೆ ನೀವು ಕೊಡುವಂತಹ ಸಂದೇಶ? ಯುವ ಸಮೂಹ ಎಲ್ರಿಗೂ ಟೈಮ್ ಒಂದೇನೆ. ಅಂದರೆ ನನಗಿರೋದು 24 ಅವರ್ಸು, ನಿಮ್ಗಿರೋದು 24 ಅವರ್ಸು. ನಿಜ. ಎಲ್ರಿಗೂ ಒಂದೇನೆ. ಪ್ರಯತ್ನ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಪ್ರಯತ್ನ ಬಿಡಬೇಡಿ. ಪ್ರಯತ್ನದಲ್ಲಿ ವಿಫಲ ಆದರೆ ನೀವು ಅದನ್ನು ಒಂದು ಲೆಸನ್ ಅಂತ ತಿಳ್ಕೊಳ್ಳಿ ಅಷ್ಟೇ. ಆದರೆ ಪ್ರಯತ್ನಿಸೋದನ್ನು ಬಿಡಲೇಬಾರ್ದು. ಸತತ ಪ್ರಯತ್ನದಿಂದ ಸಕ್ಸಸ್ ಖಂಡಿತ ಸಿಗುತ್ತೆ. ಯಾಕೆಂದರೆ ನಾವು ಫಸ್ಟ್ ನಮ್ಮ ಜರ್ನಿನಲ್ಲಿ ತುಂಬ ಏಳುಗಳನ್ನು ನೋಡ್ಕೊಂಡೇ ಬಂದಿರೋದು. ಆಮೇಲೆ ಅದನ್ನು ಸ್ಟೆಬಿಲೈಸ್ ಮಾಡ್ತಾ ಹೋದ್ವಿ. ಈಗ ಎಲ್ಲದರಲ್ಲೂ ಅಷ್ಟೇ. ಈಗ ಮಾರ್ಕೆಟ್ಸಲ್ಲಿ ಫಸ್ಟು ನೆಗೆಟಿವಿಟಿ ತೊಗೊಂಡಿದ್ವಿ ನಾವು ಕೂಡ. ಆಮೇಲೆ ಇದರಿಂದ ಏನು ಕರೆಕ್ಷನ್ ಮಾಡ್ಕೋಬೇಕಂತ ಮಾಡಿದ ಮೇಲೆ ನಾವು ಸ್ಟೇಬಲ್ ಆಗಿರೋದು. ಸೊ ಅದೇ ಥರ ಕಂಪ್ನಿ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಸ್ವಲ್ಪ ತುಂಬಾ ಹೇಳ್ಬಿಳಿತ್ತು, ಮತ್ತೆ ಸರಿ ಆಯಿತು. ಸೊ ಮೈನ್ ಯುವ ಪೀಳಿಗೆಗೆ ಹೇಳೋದು ಇಷ್ಟೇ, ಸತತ ಪ್ರಯತ್ನ ಮಾಡಿ. ಆದಷ್ಟು ಅಡ್ವಾನ್ಸ್ಡು ಈ ಪ್ರೆಸೆಂಟ್ ಏನಿದೆ ಜನಕ್ಕೆ ಏನು ರೀಚ್ ಆಗಬೇಕು ಅದನ್ನು ಮೈನ್ ಫೋಕಸ್ ಮಾಡ್ತೀವಿ. ಅದ್ರ ಮೇಲೆ ಬಿಸ್ನೆಸ್ ವರ್ಕ್ ಮಾಡಬೇಕು. ಬಟ್ ನಮ್ಮ ಸೊಸೈಟಿನ ಆಗ ಹೇಳಕ್ಕೆ ಬಂದೆ ನಿಮಗೆ, ಅದು ಆ್ಯಕ್ಚುಲಿ ಈಗ ತುಂಬ ಹಲವಾರು ಐಡಿಯಾಗಳಿರುತ್ತೆ. ಯುವ ಪೀಳಿಗೆ ಹೇಳ್ತಾ ಇದ್ದೀನಿ, ತುಂಬ ಐಡಿಯಾ ಇರುತ್ತೆ. ಈಗ ಬ್ಲಿಂಕಿಟ್ ಅಂತ ಒಂದು ಸಂಸ್ಥೆ ಬಂತು. ಹೌದು. ಅದು ನಿಮ್ಗೆ ಎಷ್ಟು ಪಾಪ್ಯುಲರ್ ಆಯ್ತು ಇನ್ಸ್ಟಂಟಾಗಿ ಅಂದರೆ, ಈಗ ಯಾರೇ ವ್ಯಕ್ತಿ ಈಗ ಹೇಗಿದ್ದಾರೆ ಅಂದರೆ ಏನಾದರೂ ಒಂದು ಆರ್ಡರ್ ಮಾಡಿದರೆ ಅವರಿಗೆ ಪೇಷನ್ಸ್ ಇಲ್ಲ, 2 ಡೇಸ್ ವೆಯ್ಟ್ ಮಾಡಬೇಕು, 1 ಡೇ ವೆಯ್ಟ್ ಮಾಡಬೇಕು ಅಂತ. ಇದು 10 ಮಿನಿಟ್ಸಲ್ಲಿ ಬರುತ್ತೆ. ಹೌದು. ಸೊ ಈ ಥರ ಒಂದು ಐಡಿಯಾ ತೊಗೊಂಬಂದರು, ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು, ಚೆನ್ನಾಗಿ ಎಸ್ಟಾಬ್ಲಿಷ್ ಆಯಿತು. ಅದರಿಂದ ಇನ್ನೊಂದು ಬಂತು. ಸೊ ಈಗ ಓಲಾ ಆಗಲಿ ಊಬರ್ ಆಗಲಿ ಎಲ್ಲರದ್ದು ಅಷ್ಟೇ, ಒಂದು ಐಡಿಯಾ ಅಷ್ಟೇ. ಒಂದು ಐಡಿಯಾಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಸಿಗಲ್ಲ. ಕರೆಕ್ಟ್. ಸೊ ಈ ಥರ ಏನಾದರೂ ಯಾರಿಗಾದ್ರೂ ಒಂದು ಐಡಿಯಾ ಇದ್ದರೆ, ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಿದ್ರೆ ನಮಗೆ ಸೊಸೈಟಿ ಕಾಂಟ್ಯಾಕ್ಟ್ ಮಾಡಲಿ. ಸೊ ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡೋಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಖಂಡಿತ ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಜರ್ನಿ ಮತ್ತು ಆ ಏಳು ಬೀಳುಗಳಿರಬಹುದು, ಮತ್ತೊಂದು ಸಕ್ಸಸ್ಫುಲ್ ಜರ್ನಿಯನ್ನು ನಾವು ತಗೋಬೇಕು, ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತ್ಕೋಬೇಕು ಅನ್ನೋದಾದರೆ ಏನು ಕಾರಣ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಧಕರಾಗಿರುವಂತಹ ವೀರಭದ್ರಾಚಾರ್ಯರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿದ್ದಾರೆ. ಏಳು ಬೀಳುಗಳು ತೀರಾ ಸಹಜವಾಗಿ ನಡೀತಾನೆ ಇರುತ್ತೆ, ಆದರೆ ಬಿದ್ದಾಗ ಕುಗ್ಗಬೇಡಿ ಅಥವಾ
ಸಿರಿತನ ಬಂದಾಗ ಅಥವಾ ಹಿರಿತನ ಬಂದ ಸಂದರ್ಭದಲ್ಲಿ ಹಿಗ್ಗುವಿಕೆಯೂ ಬೇಡ, ಸಮಸ್ಥಿತಿಯಲ್ಲಿರಬೇಕು. ಮತ್ತು ಉದ್ಯಮ ಅಥವಾ ಉದ್ಯೋಗ ಅಂದ ಸಂದರ್ಭದಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡುವಂಥ ನಿಟ್ಟಿನಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಅನ್ನುವಂತಹ ಒಂದೊಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ಮುಂದಿನ ಯೋಚನೆಗೆ, ವಿಶೇಷವಾಗಿ ಸೊಸೈಟಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.